ಎಲ್ಲರಿಗೂ ನಮಸ್ಕಾರ. ನಾನು ಪ್ರಕಾಶ್ ರಾಜಗೋಳಿ, UKSL ಟ್ರಸ್ಟ್ನ ಸೆಕ್ರೆಟರಿ. ನಮ್ಮ UKSL ಟ್ರಸ್ಟ್ನ ವತಿಯಿಂದ ನಾವು ನಡೆಸ್ಕೊಡ್ತಿರಕ್ಕಂಥ ವೆಬಿನಾರ್ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ. ಟುಡೇಸ್ ಈಸ್ ದ 20th ವೆಬಿನಾರ್ in a row. Thanks to all for the support, the resource persons as well as the participants. Today we have got an important topic to be discussed. The ರೋಡ್ ಫ್ರಮ್ ಟ್ರಾಮಾ ಟು ಟ್ರಯಂಫ್ ಅಂತ ಹೇಳಿ ಶ್ರೀಮತಿ ವೀಣಾ ಪೂಜಾರ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಆಮೇಲೆ ಅವರನ್ನ ನಮ್ಮ ಸಭೆಗೆ, ನಮ್ಮ ಈ ವೆಬಿನಾರ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಶ್ರೀಮತಿ ಸ್ವಾತಿ ಶಂಬತ್ನವರ್ ಅವರು ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ನಮ್ಮ UKSL ಟ್ರಸ್ಟಿನ ಒಂದು ಥೀಮ್ ಸಾಂಗ್ ಅಂತ ಇದೆ. ಅದನ್ನು ನಮ್ಮ ಸಕ್ರಿಯ ಸದಸ್ಯರಂಥ ಭರತ್ ಬೊಮ್ಮನಗೌಡ್ರವರು ಅದನ್ನು ನಮಗಾಗಿ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಪ್ಲೇ ಮಾಡೋಣ. ಅದಾದಮೇಲೆ ನಮ್ಮ ಈ ಕಾರ್ಯಕ್ರಮವನ್ನು ಇದಕ್ಕೆ ಸ್ವಾಗತವನ್ನು ಮಾಡಲಿಕ್ಕೆ ಅತಿಥಿ ಪರಿಚಯ ಮಾಡಲಿಕ್ಕೆ ಇದ್ದಾರೆ. ಆಮೇಲೆ ಅತಿಥಿ ಪರಿಚಯ ಆದಮೇಲೆ ನಾವು ವೀಣಾ ಮೇಡಮ್ ಅವ್ರಿಗೆ ವೇದಿಕೆಯನ್ನು ಬಿಟ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಲೆಟ್ ಅಸ್ ಪ್ಲೇ ದ ಸಾಂಗ್, UKSL song, UKSL theme song. ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನ ಸ್ನೇಹದ ಹರಿಕಾರ ನಂಬಿ ಸ್ನೇಹ ಲೋಕದ ಜಯಘೋಷ. ಬಾಂಧವ್ಯದ ಬೆಸುಗೆಯಲಿ ಶಕ್ತಿ ನಮ್ಮದು. UKSL ಎಂಬುದು ಪ್ರೀತಿಯ ಮನೆ ನಮ್ಮ ಮದು. ಜೋಳದ ರೊಟ್ಟಿ ಮಲೆನಾಡ ಸವಿ ಬಯಲು ಸೀಮೆಯ ಸಾಹಸ. ನಮ್ಮಿ ಮಣ್ಣಿನ ಸಂಸ್ಕೃತಿ ಎದೆಯಲ್ಲಿ ತರಿಸುವುದು ಉಲ್ಲಾಸ. ಹರಿದು ಬಂದೆವು ನಾವು ದೇಶ ವಿದೇಶದ ಮೂಲೆಗೆ, ಆದರೂ ಮರೆಯವು ನಮ್ಮ ತಾಯ್ನಾಡಿನ ಸಿರಿಯ ಪೂಜೆಗೆ. ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನ ಸ್ನೇಹದ ಹರಿಕಾರ ನಂಬಿ ಸ್ನೇಹ ಲೋಕದ ಜಯಘೋಷ. ಉಷ್ಣೆ ತುಂಗ ಭಪ್ರೆ ಮಲಪ್ರಭೆ ಹತ್ತಪ್ರಭೆ ಬೆಳೆದ ಸಜ್ಜನರ ಬಲಗವಿದು. ಶರಣರ ವಾಣಿ ದಾಸರ ಪದಗಳ ಹೊತ್ತು ಬಂದ ಸಂಭವಿದು. ಬೆಳೆ ಸಾಹಿತ್ಯದ ತೇರನು ಎಳೆಯುವ ಛಲಗಾರರು ನಾವು. ಭಾಷೆಯ ಸೊಬಗನು ಜಗತ್ತಿಗೆ ಸಾರುವ ಕಾಯಕದವರು ನಾವು. ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನ ಸ್ನೇಹದ ಹರಿಕಾರ ನಂಬಿ ಸ್ನೇಹ ಲೋಕದ ಜಯಘೋಷ. ಓಕೆ ಮೇಡಮ್, ಇವಾಗ ನೀವು ಇಂಟ್ರೊಡಕ್ಷನ್ ಮಾಡ್ಬೋದು. ಓಕೆ ಸರ್. ಮೊದಲಿಗೆ ಉತ್ತರ ಕರ್ನಾಟಕ ಸ್ನೇಹಲೋಕ ಟ್ರಸ್ಟ್ ಬಳಗದ ಎಲ್ಲಾ ಸದಸ್ಯರಿಗೆ ನನ್ನ ನಮಸ್ಕಾರಗಳು. ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ಮಾಡಿಕೊಡಲು ಇಂದು ನನಗೆ ನಮ್ಮೊಂದಿಗೆ ಹ್ಯಾಪಿ ಹೀಲಿಂಗ್ ಹ್ಯಾಪಿ ಫೀಲಿಂಗ್ ನ ಸಂಘಟನೆಯ ಸ್ಥಾಪಕಿಯಾದಂತಹ ಶ್ರೀಮತಿ ವೀಣಾ ಪೂಜಾರ್ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್, ನಿಮಗೆ ಸ್ವಾಗತ. ಮೊದಲಿಗೆ ವೀಣಾ ಪೂಜಾರಿಗೆ ಸ್ವಾಗತ ಮಾಡಿದ್ದು. ಧನ್ಯವಾದ ಮೇಡಮ್. ಇವರು ಮೂಲತಃ ದಾವಣಗೆರೆ ಊರಿನವರು, ಈಗ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ. ಇವರು ತಮ್ಮ ಶಿಕ್ಷಣವನ್ನ ದಾವಣಗೆರೆ BIT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಾಡಿ ಕಳೆದ 4-5 ವರ್ಷಗಳ ಹಿಂದೆ ಮಾಸ್ಟರ್ ಇನ್ ಸೈಕಾಲಜಿ ಸಬ್ಜೆಕ್ಟ್ ಅಲ್ಲಿ ಇವರು ತಮ್ಮ ಪದವಿ ಪಡಿತಾರೆ ಮತ್ತು NGO ಆರ್ಗನೈಸೇಷನ್ ನಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಧಾರವಾಡದಲ್ಲಿ ಮತ್ತೊಂದು ಹರೋಬೆಲ್ ಶಾಲೆಯಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಿ IT ಕಂಪನಿಗಳಲ್ಲಿ 13 ವರ್ಷಗಳ ಅವಧಿಯವರೆಗೆ ಕೆಲಸ ಮಾಡಿ ಇವರಿಗೆ ಅನುಭವ ಇದೆ.
ಇದ್ರೂ ಕೂಡ ಹ್ಯಾಪಿ ಫೀಲಿಂಗ್ ನ ಒಂದು ಆರ್ಗನೈಸೇಷನ್ ನಡೆಸ್ಕೊಂಡು ಇವರು ಹೋಗ್ತಾ ಇದ್ದಾರೆ. ಜನರು ಆಘಾತ ಮತ್ತು ನಿಂದನೆಯಿಂದ ಹೊರಬರಲು ಇವರು ಸಹಾಯ ಮಾಡಲು ಬಯಸುತ್ತಾರೆ. ಹೊರಗೆ ಏನು ನಡೀತಿದೆ, ಒಳಗೆ ಏನು ನಡೀತಿದೆ ಅಂದ್ರೆ ಮಾನವನು ತನ್ನ ವಯಸ್ಸಿನಲ್ಲಾಗಲಿ, ಆಂತರಿಕವಿರಲಿ ಬಾಹ್ಯವಿರಲಿ ಬಲಿಪಶು ಆಗ್ಬಿಡ್ತಾನೆ ಅನ್ನೋದನ್ನ ನಿಖರವಾಗಿ ಇವರು ಚರ್ಚೆ ಮಾಡುತ್ತಾರೆ. ನೀವು ಇವರ ಸಂಘಕ್ಕೆ ಹೊಸಬರಾಗಿದ್ದರೆ ಗುಣಪಡಿಸುವ ಪ್ರಯಾಣಕ್ಕೆ ಇವರು ನಿಮ್ಮನ್ನ ಸ್ವಾಗತಿಸುತ್ತಾರೆ. ಇಲ್ಲಿ ಇವರು ಎಲ್ಲರ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಮ್ಮ ಈ ಸಮಾಲೋಚನೆಗೆ ಅವಧಿಗಳ ಮೂಲಕ ಅವರು ನಿಮ್ಮ ಸಮಸ್ಯೆಗಳಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತಾರೆ. ಇವರು ಹ್ಯಾಪಿ ಫೀಲಿಂಗ್ ನ ಸಂಘಟನೆಯ ಮೂಲಕ ನಿಮಗೆ ಸಹಾಯ ಮಾಡಲು ಮುಂದಾಗಿದ್ದಾರೆ. ಓವರ್ ಟು ಇಡಪೂಜಾ. ಹಲೋ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸ್ವಾತಿ ಮ್ಯಾಮ್. ಓಕೆ, ನಮಸ್ಕಾರ. ಇಲ್ಲಿನೇ ರದಿರುವಂತ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಸಮಯವನ್ನು ಇಲ್ಲಿ ಮೀಸಲಿಟ್ಟಿದ್ದೀರಾ. ಈ ಎಲ್ಲ ಬಿಸಿ ಸ್ಕೆಡ್ಯೂಲ್ಸ್ ಇದ್ರೂ ಕೂಡ ಒಂದು ಟೈಮ್ ಸಮಯ ಇಂಥದಕ್ಕೆ ಅಂತ ನಾವು ಕೊಡೋದು ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಇದೆ. ಸೊ ಇಟ್ಸ್ ಬೀನ್ humbled. I'm very humbled that Prakash Rajgoli sir has reached out to me and said that let's do the webinar so that everybody will be under benefit of this mental health, whatever I am doing the social service to the society in this regard through my foundation, Happy Healing, Happy Feeling. ಸೊ ಕಳೆದ 3 ವರ್ಷದಿಂದ ಈ ನನ್ನ ಸಂಸ್ಥೆಯಿಂದ ನಾನು ತುಂಬ ಜನಕ್ಕೆ ನಾರ್ಸಿಸ್ಟಿಕ್ ಅಬ್ಯೂಸ್ ರಿಕವರಿ ಮಾಡಿಸಿದ್ದೀನಿ. ತುಂಬ ಜನ ಮನಸ್ಸಲ್ಲೇ ಇಟ್ಕೊಂಡು ನೋವನ್ನ ಕೊರಗ್ತಿರ್ತಾರೆ. ಅಂಥವ್ರನ್ನ ಕೈ ಹಿಡ್ದು ಅವ್ರನ್ನ ಹೆಲ್ಪ್ ಮಾಡಿ ಹೊರಗಡೆ ತಗೊಂಬಂದು ಅವರು ಲೈಫಲ್ಲಿ ಫ್ಲರಿಶ್ ಆಗಬೇಕು ಅಂತ ನನ್ನ ಧ್ಯೇಯ. ನನ್ನ ಮುಖ್ಯ purpose and intention of building my foundation is this one. It's been a wonderful journey all through my life that I had undergone so much of why I do what I do is because of this, like what led me to open my own foundation and why I am helping other people is like I understand from my core of heart that why I undergone all this of trauma and abuse in the relationships and decades of humiliations. My journey might be helpful for the other peoples who are going through same kind of or similar kind of trauma or abuse or whatever in their life, emotional health. It is always help is available, but we are skeptical like to reach out for the help of any counselors or because of the societal fears, people will not reach out for the help. They will think like what if the other people will think about me if I reach out for any help as such. But help is always available. But in this regard, I'm putting a light on this mental health where it needs to be taken care of and advocated for. So I'm advocating this through my platform and through UKSL. I'm very grateful that it has given me an opportunity to present myself and my purpose and intention so that it will be reaching many people. The help will be given and you are safe. It's okay to ask for help and it's not your fault. Through this foundation, I want to make the world a better place to live and love. The healing session it will be for everybody. So I'm here to help you to heal yourself from like trauma and abuse. So I'm the counselor, I'm the founder of Happy Healing, Happy Feeling. I'm an engineer turned into counselor. So what made it me open my foundation, Happy Healing, Happy Feeling, is my pain. I turned my pain into power. I turned my pain into purpose to help many people who are traumatized and abused in their relationship. Through my experience of decades of experience, I want you to heal too and flourish too, just like what I did in my life. And I
from the scattered pieces and collected all through my experiences, uplifting step by step. ಒಂದು ಕಲ್ಲು ಶಿಲೆ ಆಗ್ಬೇಕು, ಅದನ್ನ ಯಾರಾದ್ರು ಪೂಜಿಸ್ಬೇಕು ಅಂದ್ರೆ ಅದು ಸಾಕಷ್ಟು ಹೊಡೆತ ತಿನ್ಬೇಕಾಗತ್ತೆ ಲೈಫಲ್ಲಿ. ಅದು ಹಾಗೇನೆ ನಾನು ಅನ್ಕೊಂಡು ಆ ಮುಂದೆ ಹೊರಿತಾ ಹೊರಿತಾ ಒಂದೊಂದ್ ಕಲ್ಲೇಟು ತಿಂತಾ ತಿಂತಾ ಅದನ್ನೇ ನಾನು ಆ ಕಲ್ಲೇಟುಗಳನ್ನೇ ನಾನು ಮನೆ ಕಟ್ಟಬೇಕು. ಮನೆ ಕಟ್ಬಿಟ್ಟು ಆ ಮನೆಯಲ್ಲಿ ತುಂಬಾ ಜನ ಈ ತರ ನೊಂದಿರೋರು ಕೂಡ ತಮ್ಮ ಲೈಫ್ನ ಸುಮಧುರವಾಗಿ ಹೂ ತರ ಅರಳಿಸ್ಕೋಬೇಕು ಅನ್ನೋದೇ ನನ್ನ ಇಚ್ಛೆ, ನನ್ನ ಧ್ಯೇಯ. ಅದ್ರ ಮೂಲಕ ನಾನು ಇಲ್ಲಿ ಈ ಫೌಂಡೇಶನ್ ಅಲ್ಲಿ I'm here right in front of you for the same purpose. So I'm standing tall for this purpose to help many, many people, whomever I can, through my experience and my foundation, Happy Healing, Happy Feeling. I'm an author of my book, Happy Healing, Happy Feeling. It will be available in the Amazon next month. You will be getting many insights for the same. So what is trauma? I turned my trauma to triumph. Means what is that gave me what is that power within which I found myself within. So ಎಮೋಷನಲ್ ಟ್ರಾಮಾ ಅಂದ್ರೆ ನಿಮ್ಗೆ ಅನ್ಬೇರಬಲ್ ಪೇನ್ ಆಗ್ತಿರುತ್ತೆ, ಬಟ್ ನಿಮ್ಗೆ ಹೇಳ್ಕೊಳಕ್ಕೆ ಆಗ್ತಿರಲ್ಲ ಬೇರೆಯವ್ರ ಹತ್ರ. ಸೊ ನೀವೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರಲ್ಲ. ಯಾರ ಹತ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಬೇಕಂದ್ರೆ ಗೊತ್ತಾಗ್ತಿಲ್ಲ. ಬೇರೆ ಅಪ್ಪ ಅಮ್ಮ ಹತ್ರ ಹೇಳ್ಕೊಬೇಕಂದ್ರೆ ಅಲ್ಲೂ ನಿಮ್ಗೆ ದಾರಿ ಸಿಗ್ತಿಲ್ಲ. ಬಿಕಾಸ್ ಯು ಆರ್ ನಾಟ್ ಏಬಲ್ ಟು ಶೇರ್ ಯುವರ್ ಥಾಟ್ಸ್, ಬಿಕಾಸ್ ಯು ಆರ್ ಗೋಯಿಂಗ್ ಹೆಲ್ ಔಟ್ ಆಫ್ ಸ್ಟಫ್ಸ್ ಇನ್ ಯುವರ್ ಲೈಫ್. It all internally connected. When we counsel people, we'll get to know like it is all the same patterns which are repeating in your adulthood also, which you underwent in the childhood, that time of life. So we'll have to take you out from that root cause, we have to know, and take you out from that trauma, and we'll be helping you to heal yourself and flourish. ನಾರ್ಸಿಸ್ಟಿಕ್ ಅಬ್ಯೂಸ್ ಅಂದ್ರೆ ತುಂಬಾ ಜನ ಕೇಳಿರಲ್ಲ. ಇದು ನಾರ್ಸಿಸ್ಟಿಕ್ ಅಬ್ಯೂಸ್ ಅಂದ್ರೆ ಅವರು ಮಾಸ್ಕ್ ಹೊರಗಡೆ ಬೇರೆ ಹಾಕೊಂಡಿರ್ತಾರೆ, ಬಟ್ ಒಳಗಡೆ ತಮ್ಮ ಮಾಸ್ಕ್ ಒಳಗಡೆ ಇರೋ ತಮ್ಮದೇ ಆದ ಲವ್ಡ್ ಪೀಪಲ್ಗೆ, ಲವ್ಡ್ ಒನ್ಸ್ಗೆ ಹಿಂಸೆ ಕೊಡ್ತಿರ್ತಾರೆ. that you will not be able to, the victims will not be able to tell or share that with anybody. Like even if they share it to their own friends or some parents, they will not be able to understand, because ಈ ನಾರ್ಸಿಸ್ಟಿಕ್ ಪೀಪಲ್ ಹೆಂಗಂದ್ರೆ ಶೀಪ್ ಅಂತ ಡಿಸ್ಪ್ಲೇ ಮಾಡ್ತಾರೆ, ನಾನೊಂದು ಕುರಿ ಅಂತ, ಬಟ್ ಒಳಗಡೆ ಮುಖ ಇರುತ್ತೆ ತೋಳದ್ದು, ಮತ್ತೆ ಅವ್ರದ್ದು ಪರ್ಪಸ್ ಅಂಡ್ ಇಂಟೆನ್ಷನ್, because they'll be using you, the victims, like that. So ರಿಲೇಶನ್ಶಿಪ್ ಟ್ರಾಮಾದಲ್ಲಿ ತುಂಬಾ ಜನ ಈ ತರ ನರಳ್ತಿರ್ತಾರೆ. ಇವ್ರುಗಳಿನಿಂದ ತುಂಬಾ ಮನಸ್ಸಿಗೆ ವ್ಯಥೆ ಮಾಡ್ಕೊಂಡು ಈವನ್ ಸೂಸೈಡಲ್ ಥಾಟ್ಸ್ ಬಂದು ಎಷ್ಟೋ ಜನ ತೀರ್ಕೊಂಡಿದ್ದು ಇದೆ, ಸೂಸೈಡ್ ಮಾಡ್ಕೊಂಡಿದ್ದು ಇದೆ, ಮೆಂಟಲ್ ಹ್ಯಾರಸ್ಮೆಂಟಿಗೆ ಒಳಗಾಗಿ ಮೆಂಟಲ್ ಹಾಸ್ಪಿಟಲಿಗೆ ಸೇರ್ಕೊಂಡಿದ್ದು ಇದೆ. Even I am I am trained under Dr. C.R. Chandrasekhar ji, so I'm grateful that I am trained in NIMHANS, in Samadhana Counseling Center, and I helped myself through NGOs, Mukta Foundation anta ಒಂದು organization ಇದೆ, NGO. I uplifted myself, and by knowing the domestic violence, ಅದ್ರ ಮೂಲಕ ಲಾಸ್ ಏನಂತ ತಿಳ್ಕೊಂಡೆ. ಚೈಲ್ಡ್ ಅಬ್ಯೂಸ್ ಆಗ್ತಿರುತ್ತೆ, ಸೆಕ್ಷುಯಲ್ ಹ್ಯಾರಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಆಗ್ತಿರುತ್ತೆ, ಇವರೆಲ್ಲ ಅಂಡರ್ಗೋ ಆಗ್ತಿರ್ತಾರೆ, ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಿರುತ್ತೆ. ಎಲ್ಲ ಇದು ಯಾರು ಹೊರಗಡೆ ಮಾತಾಡಲ್ಲ, ಬಿಕಾಸ್ I being the voice of victims, I am advocating for them. Like I want to be a ray of hope in their life, so that I can tell them that they can also become a ray of light in others' life too. Once they heal themselves, once they know this healing is possible, it is possible for them to flourish too and help others to flourish. ಸೊ ಸೈನ್ಸ್ ನಿಮ್ಮದು ಏನು ಲಿವಿಂಗ್ ಇನ್ ಟ್ರಾಮಾ ಅಂತ ನಿಮಗೆ ಯಾವ ಥರ ಗೊತ್ತಾಗುತ್ತೆ ಅಂದರೆ, ನೀವು ಆಲ್ವೇಸ್ ವಿಲ್ ಬಿ ಲೈಕ್ ಆಂಗ್ಸೈಟಿಯಲ್ಲಿ ಇರ್ತೀರ. ಆಂಗ್ಸೈಟಿ ಅಂದರೆ ತೊಳಮಳ ಆಗ್ತಿರುತ್ತೆ ಒಳಗಡೆ, ಇದು ಮಾಡ್ಲಾ ಅದು ಮಾಡ್ಲಾ ಅಂತ 1000 ಥಿಂಗ್ಸ್ ನಿಮ್ಮ ತಲೆಯಲ್ಲಿ ಓಡ್ತಿರುತ್ತೆ, ಬಟ್ ಏನೂ
ರಿಸಲ್ಟ್ ಏನೂ ಬರ್ತಿರಲ್ಲ, ಅಥವಾ ಆಂಗ್ಸೈಟಿ ಲೆವೆಲಲ್ಲಿ ಇರ್ತೀರಾ ಯಾವಾಗಲೂ. ನೀವು ಯಾವಾಗ ಟ್ರಾಮಾದಲ್ಲಿ ಇದ್ದೀರಾ ಅಂತ ನಿಮಗೆ ಗೊತ್ತಾಗಬೇಕು ಅಂತ ನೀವು ಹೆಂಗೆ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೋಬೇಕು ಅಂದರೆ ಈ ಪಾಯಿಂಟ್ಸು. ಸೆಲ್ಫ್ ಡೌಟಲ್ಲಿ ಇರ್ತೀರಾ, ನೀವು ನಿಮ್ಗೆ ನೀವೇ ಡೌಟ್ ಮಾಡ್ತೀರಾ, ಲೈಕ್ ವೆದರ್ ಐ ಆಮ್ ಕರೆಕ್ಟ್ ಆರ್ ನಾಟ್ ಅಂತ. ಫಿಯರಲ್ಲಿ ಇರ್ತೀರಾ, ಭಯ ಭಯ ಆಗ್ತಿರುತ್ತೆ, ಒಳಗಡೆ ಬೆವರ್ತಿರ್ತೀರಾ. ಆಮೇಲೆ ಗಿಲ್ಟಲ್ಲಿ ಇರ್ತೀರಾ, ನಾನೇನೋ ತಪ್ಪು ಮಾಡಿದ್ನೇನೋ ಅಂತ ಒಂದ್ ಕಡೆ ಭಾವನೆ. ಮತ್ತೆ ಪೀಪಲ್ ಪ್ಲೀಸಿಂಗ್ ಅಂದರೆ ನಿಮಗೆ ಅವ್ರನ್ನ ನೀವು ಪ್ಲೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತೀರ. ಈಗ ನಿಮ್ಮನ್ನ ಸೆಕೆಂಡರಿ ಇಟ್ಬಿಟ್ಟು ಅವ್ರನ್ನ ಪ್ರಿಯಾರಿಟಿ ಆಗಿ ತಗೊಂಡು ದ ಅದರ್ ಪರ್ಸನ್ ಹೂ ಎವರ್ ದೇರ್ ಇನ್ ಯುವರ್ ಲೈಫ್, ಲೈಕ್ ಹೂ ಎವರ್ ದೇರ್ ಆರ್ ದೇರ್ ಇನ್ ಯುವರ್ ರಿಲೇಶನ್ಶಿಪ್. ಸೊ ಸ್ಪೌಸ್ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ನಿಮ್ಮ ಸಿಬ್ಲಿಂಗ್ಸ್ ಆಗಿರ್ಬೋದು, ಅಥವಾ ವರ್ಕ್ ಪ್ಲೇಸ್ ಟಾಕ್ಸಿಕ್ ರಿಲೇಶನ್ಶಿಪ್ಪು ಇರ್ಬೋದು. ಇಟ್ ಈಸ್ ಲೈಕ್ ಯೂನಿವರ್ಸಲ್, ಲೈಕ್ ಇಟ್ ಈಸ್ ನಾಟ್ ಜೆಂಡರ್ ಬೇಸ್, ಲೈಕ್ ಇವರು ಹೆಂಗಸರೇ ಆ ಥರ ಇರ್ತಾರೆ ಅಥವಾ ಗಂಡಸರೇ ಆ ಥರ ಇರ್ತಾರೆ ಅಂತಲ್ಲ. ಇಟ್ ಈಸ್ ಲೈಕ್ ಇಟ್ಸ್ ಬಿಕಾಸ್ ಆಫ್ ದೇರ್ ಚೈಲ್ಡ್ಹುಡ್ ಟ್ರಾಮಾ ವೇರ್ ದೇ ಹ್ಯಾವ್ ಅಂಡರ್ಗೋನ್ ದೋಸ್ ಟೈಪ್ ಆಫ್ conditioning in their life. That is the reason why they act similarly. I can give an example why these people will act in such a way that they'll become narcissist. Means ಈಗ ದುರ್ಯೋಧನ ಮತ್ತೆ ಅರ್ಜುನ, ಕೌರವ ಪಾಂಡವರದು ಒಂದು ಎಕ್ಸಾಂಪಲ್ ತಗೋಬಹುದು. ಮಹಾಭಾರತ ನಮ್ಮ ಗ್ರೇಟ್ ಎಪಿಕ್ ಅಲ್ಲೇ ಇದು ಕೃಷ್ಣ ಹೋಗ್ಬಿಟ್ಟು, ಕೃಷ್ಣ ಪರಮಾತ್ಮ ಅಲ್ವಾ, ಅವನು ಯುದ್ಧ ನಿಲ್ಲಿಸ್ಬೋದಿತ್ತಲ್ಲ ಅಂತ ನಮ್ಗೆಲ್ಲರಿಗೂ ಒಂದು ಕ್ವಶನ್ ಇರುತ್ತೆ. ಬಟ್ ಅರ್ಜುನಂಗೆ ಹೇಳ್ತಾನೆ, ನೀನು ಯುದ್ಧ ಮಾಡಲೇಬೇಕು ಅಂತ, ಫಾರ್ ದ ರೈಟಿಯಸ್ನೆಸ್. ಮೀನ್ಸ್ ಇದು ನಾರ್ಮಲ್ಸಿ ಅಂತ ಅನ್ನಿಸ್ಬಾರ್ದು, ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ದ ಟ್ರೂತ್ ಅಂತ ಅವನು ಹೇಳೋದು ಭಗವಂತ ಅರ್ಜುನಂಗೆ. ಅವನು ನೀವು ಕೇಳ್ಬೋದು, ಯಾಕೆ ದುರ್ಯೋಧನಂಗೆ ಹೇಳ್ಬೋದಿತ್ತಲ್ಲ, ಅರ್ಜುನಂಗೆ ಯಾಕೆ ಈ ಭಗವದ್ಗೀತೆನ ಉಪದೇಶ ಮಾಡ್ದ ಕೃಷ್ಣ ಅಂತ. ಸೊ ಯಾಕೆ ಅಂದರೆ ಈ ಕೆಟ್ಟ ಮೈಂಡ್ ಅಲ್ಲಿ ಡೆವಲ್ ತರ ವರ್ಕ್ ಆಗ್ತಿರುತ್ತಲ್ಲ, ಡೆಮಾನಿಕ್. ದೇ ವಿಲ್ ನಾಟ್ ಬಿ ಏಬಲ್ ಟು ಕಂಟ್ರೋಲ್ ದೇರ್ ಮೈಂಡ್. they don't have that, they don't want to be. That is the problem, like what the narcissist themselves will face. They will not be able to come out of it, their own trauma, and they will create the trauma in the other people's life too. I'm telling, like ದುರ್ಯೋಧನ ಹೇಳ್ತಾನೆ, ಕೃಷ್ಣ ಕೇಳ್ತಾನೆ, ನೀನು ಈ ತರ ಎಲ್ಲ ಮಾಡ್ತಿರೋ ತಪ್ಪು ಅಂತ. ಆದ್ರೆ ದುರ್ಯೋಧನ ಹೇಳ್ತಾನೆ, ನನಗದು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ನನ್ ಗೊತ್ತು ಯಾವ್ದು ಸರಿ, ಇದು ಸರಿಯಲ್ಲ ಅಂತ ಕೃಷ್ಣ ಹೇಳಿದಾಗ, ನನ್ಗೆ ಗೊತ್ತು ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತ ನಂಗೆ ಗೊತ್ತಿದೆ. ಆದ್ರೆ ನನ್ಗೆ ನನ್ನ ಮನ್ಸು ನನ್ನೊಳಗಿರೋದೇನು ಕುದಿತಿದೆ ಅಲ್ಲ, ಅದು ನನ್ಗೆ ಬಿಡ್ತಿಲ್ಲ ಸರಿ ಮಾಡಕ್ಕೆ. ನನ್ ಸರಿ ಮಾಡ್ಬೇಕು ಅಂತ ಅನಿಸ್ತಿಲ್ಲ ಅಂತ he will tell like that to Krishna. Means ಯಾಕೆ ಹಂಗೆ ಹೇಳ್ತಿದೆ ಅಂದ್ರೆ, ಅವನಿಗೆ ಏನ್ ಹೇಳಿದ್ರು ಈಗ ಉಪಯೋಗ ಇಲ್ಲ, ಬಿಕಾಸ್ he is bound to do whatever he want to do. So ಆ ಥರ, ಲೈಕ್ ದ ಪೀಪಲ್ ಹೂ ಆರ್ narcissistic or whoever is in doing negative stuffs, it is bound to them, like they will not allowed to do anything, even though they know they do it intentionally. So ಯಾಕೆ ಅರ್ಜುನಂಗೆ ಅವ್ನು ಹೇಳ್ದಂದ್ರೆ, ಅರ್ಜುನ takes the teachings of Krishna and inculcate and implement on him, and he does the good things. That is why the Upanishads or the Bhagavad Gita, it's been given to him through Sanjaya. We are delighted to get that knowledge and implement in our lives, and it's just like a manual to our lives, so that we will be able to implement in our life and to flourish. That will be also helpful in our upliftment. So I would like to recommend you to also read our Bhagavad Gita, great epics, which will help you in coming out of the trauma too. So ಆಮೇಲೆ ಎಮೋಷನಲ್ ಎಕ್ಸಾಷನ್ ಆಗುತ್ತೆ ಈ ಥರ. ತುಂಬ ಆಂಗರ್ ಅಲ್ಲಾಗಿ, ಈಗ ಭಗವದ್ಗೀತಾದಲ್ಲಿ ಚಾಪ್ಟರ್ 2 ಅಲ್ಲಿ ಒಂದು 62 ವರ್ಸ್ ಇದೆ. ಅದು ಹೇಳುತ್ತೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ ಅಂತ. ಸೊ ಯಾವಾಗ ಒಂದು
we will be dwelling on the problems, right? Like we'll be dwelling of the like objects, experience, material stuff್ಸ್ಗೆ ನಾವು ಒಳಪಡ್ತಿರ್ತೀವಿ. ಅಟ್ಯಾಚ್ಮೆಂಟ್, ಅದು ಅಟ್ಯಾಚ್ಮೆಂಟ್ ಅಂತ ತೋರಿಸಿದೆ. ಎಮೋಷನಲ್ ಎಕ್ಸಾಷನ್ ಬಗ್ಗೆ ಹೇಳಕ್ಕೆ ಇದನ್ನ ಹೇಳ್ತಿದ್ದೀನಿ ಶ್ಲೋಕನ. ಯಾಕೆ ನಮ್ಗೆ ಆಂಗರು, ಆಂಗ್ಸೈಟಿ, ಫಿಯರು, ಗಿಲ್ಟ್ ಅಲ್ಲಿ ನಾವು ಒಳಪಡ್ತೀವಿ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ವೈ ಕೃಷ್ಣ ಸೇಸ್ ಇನ್ ದ ಭಗವದ್ಗೀತಾ ದಿಸ್ ಅಕಾರ್ಡಿಂಗ್ ಟು ದಿಸ್ ಧ್ಯಾಯತೋ ವಿಷಾನ್ ಪುಂಸ ಅಂದ್ರೆ ಈ ಮೆಟೀರಿಯಲ್ ಸ್ಟಫ್ಸ್ಗೆ ನಾವು we will contemplate, like we will be thinking on that and acquiring the home or car or anything like on the material stuffs, money or whatever it may be. So ಯಾವಾಗ ಅದು ಅಟ್ಯಾಚ್ಮೆಂಟ್ ಶುರು ಆಗುತ್ತೋ ಆವಾಗ ಅದ್ರ ಬಗ್ಗೆ ಸಂಗಸ್ತೇಶು ಉಪಜಾಯತೆ, ಅದಕ್ಕೆ ಅಟ್ಯಾಚ್ಮೆಂಟ್ ಡಿಸೈರ್ಸ್ ಕ್ರಿಯೇಟ್ ಮಾಡ್ತದೆ. ಆ ಡಿಸೈರ್ಸು ಅದು ಮೆಟ್ ಆಗ್ಲಿಲ್ಲ ಅಂದ ತಕ್ಷಣ ಸಂಗಾತ್ ಸಂಜಾಯತೆ ಕಾಮಹ. ಕಾಮಹ ಅಂದ್ರೆ ಅದು ಡಿಸೈರ್ಸು, ಸಂಜಾಯತೆ ಅದು ಮೆಟ್ಟಾಗ್ಲಿಲ್ಲ ಅಂದ್ರೆ ಲೋಭ, ಮದ, ಮತ್ಸರ, ಇವು 6 ಅರಿಷಡ್ ವರ್ಗಗಳಿದೆಲ್ಲ ಅದೆಲ್ಲ ಲೈನಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸತಿ ಡಿಸೈರು ಅಟ್ಯಾಚ್ಮೆಂಟ್ ಬಂದ ತಕ್ಷಣ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಡಿಸೈರ್ ಮೆಟ್ಟಾಗ್ಲಿಲ್ಲ ಅಂದ್ರೆ ಲೋಭ, ಮದ, ಮತ್ಸರ. ಮೆಟ್ಟಾಯ್ತು ಅಂತಂದ ತಕ್ಷಣ ಮತ್ತೆ ಸಮೂಹ, ನನ್ಗೆ ಇರ್ಲಿ ಇದು. ಅಕಸ್ಮಾತ್ ಒಂದ್ ಕಾರ್ ಬಂದ ತಕ್ಷಣ ಮತ್ತೆ ಕಾಂಪಿಟೇಷನ್, ಇನ್ನೊಂದ್ ಕಾರ್ ತಗೋಣ ಅಥವಾ ಇನ್ನೊಂದ್ ಮತ್ತೆ ಅವ್ರ ಹಂಗ್ ತಗೊಂಡಿದಾರೆ ಆ ತರ. ದಟ್ಸ್ ವಾಟ್ ಇಟ್ ಗೋಸ್ ಆನ್ ಲೈಕ್ ದಿಸ್. ಸೊ ವಾಟ್ ಕೃಷ್ಣ ಸೇಸ್ ಇಸ್ ಅಲ್ಲಿ ಎಲ್ಲಿ ಅಟ್ಯಾಚ್ಮೆಂಟ್ ಬಂದ ಅಲ್ಲೇ ಹೊಡಿಬೇಕಂತ. ನಿಮ್ಗೆ ಸನ್ಯಾಸಿ ಆಗ್ರಿ ಅಂತ ಹೇಳ್ತಿಲ್ಲ. ದಟ್ ವಾಟ್ ಹೀಸ್ ಟೆಲಿಂಗ್ ಇಸ್ ಸ್ಟಾಪ್ ಕ್ಲಿಂಗಿಂಗ್ ಟು ದ್ಯಾಟ್ ವೆರಿ ಅಂಡ್ ಶಿಫ್ಟ್ ಯುವರ್ ಫೋಕಸ್ ಆನ್ ದ ಕೃಷ್ಣ. ಮತ್ಲಬ್ ಇಟ್ ಈಸ್ ನಾಟ್ ಲೈಕ್ ಯು ಕಾಂಟ್ ಬಿ ಅಟ್ ಬೋತ್ ಸ್ಟೇಜ್. ಲೈಕ್ ನೀವು ಇಲ್ಲಿ ಇದ್ಬಿಟ್ಟು ಸಂಸಾರ ಅಥವಾ ಸ್ಪಿರಿಚುಯಾಲಿಟಿಗೆ ಅಂದ್ರೆ ಬರ್ಬೇಕಂದ್ರೆ ನೀವು ಸನ್ಯಾಸಿಗಳಾಗ್ಬೇಕಿಲ್ಲ. ವಾಟ್ ಈಸ್ ಟೆಲಿಂಗ್ ಲೈಸ್ ನಿಮ್ಗೆ ಅಟ್ಯಾಚ್ಮೆಂಟ್ ಅಲ್ಲಿ ಎಲ್ಲಿ ನೀವು ಅಲ್ಲಿ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ತಿರೋ ಇದೆಲ್ಲ ಚೈನ್ ಆಗಿರೋದೆಲ್ಲ ತಪ್ಪುತ್ತೆ ಅಂತ ಅವನು ಹೇಳಕ್ ಪ್ರಯತ್ನ ಮಾಡ್ತಿದ್ದಾನೆ. ಅದನ್ನ ಡೀಪರ್ ಇದ್ರಲ್ಲಿ ಹೋಗಿ ನಾವು ನಮ್ಮಲ್ಲಿ ಅದನ್ನ ಒಳಪಡಿಸ್ಕೊಂಡು ನಮ್ಮೊಳಗೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ನಾವು ಉದ್ಧಾರ ಆಗಕ್ಕೆ ಟ್ರೈ ಮಾಡ್ಬೋದು ಇದ್ರ ಮೂಲಕ. ಸೊ ಹೌ ಟ್ರಾಮಾ ಚೇಂಜಸ್ ದ ಬ್ರೈನ್. ನಮಗೆ ಯಾವಾಗಲೂ ಪ್ರಾಬ್ಲಮ್ ಅಲ್ಲಿದ್ದಾಗ ಅವರ್ ಬಾಡಿ ವಿಲ್ ಗೋ ಐದರ್ ಇನ್ ಟು ಫೈಟ್ ಆರ್ ಫ್ಲೈಟ್ ಆರ್ ಫ್ರೀಸ್ ಆರ್ ಫಾನ್. ಅಂದ್ರೆ ಫೈಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಕಾಡಲ್ಲಿ ಹೋಗ್ತಿರ್ತೀವಿ, ಅಲ್ಲಿ ಸಿಂಹ ಒಂದು ಎದುರಿಗೆ ಬಂತು ಅಂದ್ರೆ ವಾಟ್ ಈಸ್ ದಟ್ ಈಸ್ ಗೋಯಿಂಗ್ ಆನ್ ಇನ್ ಅವರ್ ಬಾಡಿ. ಐದರ್ ವಿ ಹ್ಯಾವ್ ಟು ಫೈಟ್ ಆರ್ ವಿ ಹ್ಯಾವ್ ಟು ಫ್ಲೈಟ್, ರನ್ ಅವೇ. Obviously we'll run away, flight. Similarly, like any problems occurs to us in our life, the mind goes into fight. Either it will fight and it will implement in a psychological disorder. ಅಂದ್ರೆ ನಿಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತಲ್ವಾ. ಫ್ಲೈಟ್ ಮಾಡ್ತೀರಾ, ಇಲ್ಲಾಂದ್ರೆ ಅದರಿಂದ ಓಡೋಗ್ಬೇಕು, ಆ ಪ್ರಾಬ್ಲಮ್ ಇಂದ ಓಡ್ಬೇಕು ಅನ್ಸುತ್ತೆ. ಅಥವಾ ಅದ್ರ ಬಗ್ಗೆ ಇನ್ನೊಂದು ಆಪ್ಷನ್ ಅಂದ್ರೆ ಫೈಟ್ ಮಾಡ್ತೀರಾ. ಇನ್ನೊಂದು ಆಪ್ಷನ್ ಫ್ರೀಸ್, ಕೈಯೆಲ್ಲ ತಣ್ಣಗಾಗುತ್ತೆ, ಅದು ಪ್ರಾಬ್ಲಮ್ ಫೇಸ್ ಮಾಡೋಕ್ಕಾಗಲ್ಲ. ಈವನ್ ಎಕ್ಸಾಮ್ ಫಿಯರ್ ವಿ ಕ್ಯಾನ್ ಟೇಕ್ ಫಾರ್ ದ ಸ್ಟೂಡೆಂಟ್ಸ್ ಆಲ್ಸೋ. They don't want to appear for the exam. They want to run away. They can't fight it. And some people will fight it. And then these are the brain the game ಅಂತ ಹೇಳ್ಬೋದು. ಸೊ ಫಾನ್ ಅಂದ್ರೆ ಲೈಕ್ you will try to please the other person just to get rid of like whatever the problems it might give you on the other okay on the other side of it. Like ಆ ಪರ್ಸನ್ ಇಂದ ನಿಮ್ಗೆ ಏನಾದ್ರು ತೊಂದರೆ ಆಗುತ್ತೆ ಅಂದ್ರೆ ವಾಟ್ ಯು ವಿಲ್ ಡೂ ಆಸ್ ಅ ವಿಕ್ಟಿಮ್, ಲೈಕ್ ಯು ವಿಲ್ ಟ್ರೈ ಟು ಪ್ಲೀಸ್ ದಟ್ ಪರ್ಸನ್. ಓಕೆ, ಅಬೇ ಮಾಡೋದು ಆ ಥರ ಆಗುತ್ತೆ. ಸೊ ಇದೆಲ್ಲ. ಆಮೇಲೆ ರೋಡ್ ಟು ಹೀಲಿಂಗ್, ಇದನ್ನ ಹೆಂಗೆ ಹೊರಗೆ ಬರ್ಬೋದು ಅಂತ, ಇದರಿಂದ ಹೆಂಗೆ ಹೊರಗೆ ಬರ್ಬೋದು, ನಮ್ಮನ್ನ ನಾವು ಹೆಂಗೆ ಹೆಲ್ಪ್ ಮಾಡ್ಕೋಬೋದು ಅಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳೋದು. ಯಾಕೆ ಈ ಥರ ನಾವು ಒಳಗಾಗ್ತಿದ್ದೀವಿ, ಇದ್ರ ಅವೇರ್ನೆಸ್ ತುಂಬಾ ನೆಸೆಸಿಟಿ ಇದೆ. ಸೊ ಅಕ್ಸೆಪ್ಟೆನ್ಸ್ ಫಸ್ಟು ನಾವು ಅದನ್ನ ನಾವು ಈ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಳೋದೇ ಕಷ್ಟ ಆಗಿದೆ. ಯಾಕಂದ್ರೆ ಸ್ಟೇಟಸ್ಸು ಅದೇ ನಾವು ಹೊರಗೆ ಹೋಗ್ಬಿಟ್ರೆ, ನಾವೇನಾದ್ರು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಹತ್ರ ಹೋಗ್ಬಿಟ್ರೆ ಬೇರೆಯವ್ರು ಏನಂತಾರೋ ಅಂತ ಸ್ಟೇಟಸ್ಸು. ಅಥವಾ ಸ್ಕೆಪ್ಟಿಕಲ್ ಅಬೌಟ್ ಲೈಕ್ ವೆದರ್ ಟು ಗೋ ಆರ್ ನಾಟ್ ಅಂತ. ಇನ್ನೊಬ್ರು ಏನಂದ್ಬಿಡ್ತಾರೋ ಅಂತ, ನನ್ನ ಫ್ರೆಂಡು ಏನಾದ್ರು ನನ್ನ ಬಗ್ಗೆ ಕೆಳಗೆ ತಿಳ್ಕೊಂಡು ಅವ್ನು ನನ್ನ ದೂರ ಮಾಡ್ಬೋದು ಅನ್ನೋ ಒಂದು ಇದರಿಂದ. ಸೊ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮನ್ನ ನಾವು ಫಸ್ಟು ಒಳಗಡೆ ಇನ್ನರ್ ಹೀಲಿಂಗ್ ಮಾಡ್ಕೊಂಡ್ರೆ, ಈ ಸೆಲ್ಫ್ ಕಂಪ್ಯಾಷನ್ ಮೂಲಕ ಮತ್ತೆ ನಮ್ಮನ್ನ ನಾವು ಪ್ರೀತಿಸ್ಕೋಬೇಕಲ್ಲ, ಫಸ್ಟ್ ಒಳಗಿಳಿಬೇಕಲ್ಲ. ಸೊ ನಮ್ಗೆ ಬೌಂಡ್ರಿ ಹಾಕೋಬೇಕಲ್ಲ. ಈಗ ಚಾಕ್ಲೇಟ್ ಒಂದು
ರ್ಯಾಪರ್ ತೆಗ್ದು ಹಿಂಗ್ ಇಟ್ಟಿರ್ತೀರ, ಇನ್ನೊಂದ್ ಚಾಕ್ಲೇಟ್ ರ್ಯಾಪರ್ ಹಾಕಿ ಇಟ್ಟಿರ್ತೀರ, ಇರುವೆ ಯಾವ್ದಕ್ ಮುತ್ಕೊಳುತ್ತೆ? ಚಾಕ್ಲೇಟಿಗೆ ಯಾವ್ದು ರ್ಯಾಪರ್ ತೆಗ್ದಿರ್ಕೋ ಅದಕ್ಕೆ ಇರುವೆ ಮುತ್ಕೊಳುತ್ತೆ. ಬೌಂಡ್ರೀಸ್ ಹಂಗೆ. ವೈ ಯು ಹ್ಯಾವ್ ಟು ಕ್ರಿಯೇಟ್ ದ ಬೌಂಡ್ರೀಸ್ ವೆನ್ ಯು ಆರ್ ಫೇಸಿಂಗ್ ದಿಸ್ ಟೈಪ್ ಆಫ್ traumas or abuses? Like you had to wrap yourself so that you will be safer. Means you should not like you are not going away from or any of your relationship or any of your people around. But what is that I'm telling is self-respect, and create your boundaries so that it will not harm you. It will not give you the pain, whatever is it's causing out of it. So emotional regulation ನ ನೀವು ಮಾಡ್ಕೋಬೇಕಾಗತ್ತೆ ಥ್ರೂ ಪ್ರಾಣಾಯಾಮ, ಮೆಡಿಟೇಷನ್, ತುಂಬಾ ಈ ತರ ಮೊಡಲಿಟೀಸ್ ಇದೆ. ನಮ್ಮನ್ನ ನಾವು ಅಪ್ಲಿಫ್ಟ್ ಮಾಡ್ಕೊಳಕ್ಕೆ ಯೋಗ ಇದೆ. ಸೊ ಇದೆಲ್ಲ ನಾವು ಯೂಸ್ ಮಾಡ್ಕೊಂಡು ನಮಗಾಗೆ ಕೊಟ್ಟಿರೋ ಅಂತ ಉಪನಿಷತ್ಗಳು, ಭಗವದ್ಗೀತೆಗಳು, ಸ್ಪಿರಿಚುವಲ್ ಸಂಘ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಂಘ ಅನ್ನೋದು ಈ ತರ UKS ಅಲ್ಲೂ ನಮ್ಮ ಒಳ್ಳೆ ಸಂಘ. ಸೊ ಯಾಕೆ ನಾವು ಸಂಘದಲ್ಲಿ ಇರ್ಬೇಕು ಅಂತಂದ್ರೆ, like minded people are together and together we can make miracles too, right? That's what we are here for, and it should grow and to in uplifting many people. So rebuilding emotional ಸೆಲ್ಫ್ ವರ್ತ್, ನಮ್ಮನ್ನು ನಾವು ಫಸ್ಟು ಅರಿತ್ಕೊಂಡು ನಮ್ಮನ್ನು ನಾವು ಮೇಲೆತ್ಕೊಂಡು ಇನ್ನೊಬ್ರಿಗೂ ಮೇಲೆತ್ತೋಕ್ಕೆ ಅವಾಗ ಅವಕಾಶ ಆಗುತ್ತೆ. ಇಲ್ಲ ಅಂದರೆ ನಮ್ಮಲ್ಲೇ ನಮಗೆ ಅದು ರಿಸೋರ್ಸಸ್ ಇಲ್ಲ ಅಂದ ತಕ್ಷಣನೇ ಅದು ನಾವು ಬೇರೆಯವ್ರಿಗೂ ನಾವೇನು ದಾರಿ ಮಾಡ್ಕೊಡೋಕ್ಕಾಗಲ್ಲ. ಸೊ ವಿ ಶುಡ್ ಅಪ್ಲಿಫ್ಟ್ first ourselves and then we can help other people, and that is only possible when you understand yourself from within, when you go in yourself. So you will build your self-worth, and that becomes like you are leading by an example. So the growth is possible through that way. ಈಗ ಏನೇನು ನೀವು ಪ್ರಾಕ್ಟಿಕಲ್ ಹೀಲಿಂಗ್ ಟೂಲ್ಸು ಯೂಸ್ ಮಾಡ್ಬೋದು ಇದಕ್ಕೋಸ್ಕರ ಅಂತ ನಿಮ್ಮನ್ನು ನೀವು ಅಪ್ಲಿಫ್ಟ್ ಮಾಡ್ಕೊಳಕ್ಕೆ ಇದರಿಂದ ಅಂತಂದರೆ, ಜರ್ನಲಿಂಗ್ ಮಾಡ್ಬೋದು. ಏನು ಅನಿಸ್ತತೋ ಅದು ಬರಿಬೋದು. ಜರ್ನಲಿಂಗ್, ಡೈರಿನೂ ಬರಿತಿರ್ತಾರೆ ಒಬ್ಬೊಬ್ಬರು. ಬರೆದು ಹೊರಗಡೆ ಹಾಕೋದು ಅದನ್ನು, like whatever the trauma you're feeling, if you don't want to tell to anybody, like you want to heal, then what is the tip I want to give you is just write whatever you had gone through. You had gone through hell lot of things in your life. Just write it out in a paper, then write it, whatever, script it, and then burn it and throw it in the flesh. You will feel lot better. Like once you do that, that is like what is I want to give some tools for you to heal. ಸೊ ಮೈಂಡ್ಫುಲ್ನೆಸ್, ನೀವು ಏನೇ ಮಾಡ್ತಿದ್ರು ಮೈಂಡ್ಫುಲ್ ಆಗಿ ಮಾಡಿದ್ರೆ, ಈಗ ಮೈಂಡ್ಫುಲ್ ಆಗಿ ಮಾಡಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ? ಅಲ್ಲೂ ಇರಲ್ಲ ಇಲ್ಲೂ ಇರಲ್ಲ, ಆ ಥರ ಆಗ್ಬಿಡುತ್ತೆ ಮನಸ್ಸು. ಒಂದು ದಿವಸ ಕಣ್ಮುಚ್ಕೊಂಡು ಕೂತ್ಕೊಳ್ರಿ ಅಂತಂದರೆ ಅಲ್ಲಿ 1000 ಕಡೆ ಹೋಗಿ ಬಂದಿರುತ್ತೆ ಆಲ್ರೆಡಿ ಕಣ್ಮುಚ್ಚಿದ ತಕ್ಷಣ ಅಲ್ವಾ? ಎಲ್ಲರಿಗೂ ಇದು ಅರಿವಾಗಿರುತ್ತೆ. ಸೊ ಮೈಂಡ್ಫುಲ್ನೆಸ್ ಅಂದಾಗ ಯಾವುದೇ ಕೆಲಸ ಮಾಡ್ತಿರ್ಬೇಕಾದ್ರೂ ನಾವು ಅದರಲ್ಲೇ 100% ಕೊಟ್ಟಾಗ ವಿಲ್ ಬಿ ಜಸ್ಟಿಫೈಯಿಂಗ್ ದಟ್ ಆ್ಯಕ್ಷನ್ ಆ್ಯಂಡ್ ವಾಟ್ ಎವರ್ ದ ಡ್ಯೂಟೀಸ್ ಇನ್ ಫ್ಯಾಕ್ಟ್. ಸೊ ಮೈಂಡ್ಫುಲ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೆಡಿಟೇಷನ್, ಸೊ ಮೆಡಿಟೇಷನ್ನು ಅಂದರೆ ನಮ್ಮೊಳಗೆ ನಾವು ಹೋಗೋದು. ದೇರ್ ಆರ್ ಮೆನಿ ಮಾಡಲಿಟೀಸ್. ಚಕ್ರ ಹೀಲಿಂಗ್ ಅಂತಿದೆ, ಇನ್ನರ್ ಒಳಗಡೆ ಹೋಗೋದು. ಅಂದರೆ ನಮ್ಮ 7 ಚಕ್ರಾಸ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಬಾಡಿಯಲ್ಲಿ. ದೆನ್ ವೆನ್ ವಿ ಕಾನ್ಸಂಟ್ರೇಟ್ ಆನ್ ಈ ಚಕ್ರಾಸ್ ಸ್ಟಾರ್ಟಿಂಗ್ ಫ್ರಮ್ ರೂಟ್, ಓಕೆ, ರೂಟ್ ಚಕ್ರ, ಮತ್ತು ಸೇಕ್ರಲ್ ಚಕ್ರ, ಓಕೆ, ಮಣಿಪುರ, ಆ್ಯಂಡ್ ದೆನ್ ಅನಾಹತ, ದೆನ್ ವಿಶುದ್ಧಿ, ದೆನ್ ಆಜ್ಞಾ ಚಕ್ರ, ಮತ್ತು ಸಹಸ್ರಾರ ಚಕ್ರ. ಸೊ ಈ 7 ಚಕ್ರನ ನಾವು ಯಾವಾಗಲೂ ಮೆಡಿಟೇಷನ್ ಮೂಲಕ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಹೋದರೆ ಯು ವಿಲ್ ಬಿ ಹೀಲ್ಡ್ ಫಾಸ್ಟರ್ ವೆನ್ ಯು ಕಾನ್ಸಂಟ್ರೇಟ್ ಆನ್ ಯುವರ್ ಸೆಲ್ಫ್ ಟು ಬಿಗಿನ್ ವಿತ್. ಸೊ ಥೆರಪಿ, ಅಥವಾ ನಿಮಗೆ ಮಾಡೋಕ್ಕೆ ಕಷ್ಟ ಆಗ್ತಿದೆ, ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಈ ಥರ ಥೆರಪಿಸ್ಟ್ ಅಪ್ರೋಚ್ ಮಾಡ್ಬೋದು. ನಮ್ಮ ಥರ ಕೌನ್ಸಿಲರ್ಸ್ ಅಪ್ರೋಚ್ ಮಾಡ್ಬೋದು. ವಿ ಆರ್ ದೇರ್ ಟು ಹೆಲ್ಪ್ ಯು ಆ್ಯಂಡ್ ಹ್ಯಾಂಡ್ ಹೋಲ್ಡ್ ಯು, ಆ್ಯಂಡ್ ಸಪೋರ್ಟ್ ಸಿಸ್ಟಮ್ ಈಸ್ ಆಲ್ವೇಸ್ ಅವೈಲೇಬಲ್.
ಪಾಸಿಟಿವ್ ಅಫರ್ಮೇಷನ್ಸ್ನ ನೀವು ಯಾವಾಗಲೂ ನೀವು ಹೇಳ್ಕೊಬೇಕಾಗತ್ತೆ. ಅಫರ್ಮೇಷನ್ಸ್ ಅಂದ್ರೆ ಈಗ ನಮ್ಮನ್ನ ನಾವೇ ಬೈಕೊಂತಿರ್ತೀವಿ. ಒಬ್ಬೊಬ್ರು ಹೆಂಗೆ ಬೈಕೊಂತಾರಲ್ಲ, ಇವನ್ ಇನ್ ಉತ್ತರ ಕರ್ನಾಟಕ ಅದೊಂದು ಸ್ಟ್ಯಾಂಡರ್ಡ್ ಇರುತ್ತೆ. ಆ ಥರ ಬೈಕೊಳೋದು ಬೇಡ. ಐ ಮೀನ್ ಫಾರ್ ಜೋಕ್ ಇಟ್ಸ್ ಫೈನ್, ಬಟ್ ನಮಗೆ ನಾವು ಮಾತಾಡ್ಕೊಬೇಕಾರೆ ನಮಗೆ ನಾವೇ ಮಾತಾಡ್ಕೊಂತೀವಲ್ಲ, ಆ ಮಾತು ಯಾವಾಗಲೂ ಕೂಡ ಅಫರ್ಮೇಷನ್ ಪಾಸಿಟಿವ್ ಆಗಿರಬೇಕು. ಜೋಕಿಗೂ ಕೂಡ ನಿಮ್ಮನ್ನ ನೀವು ಹೀಯಾಳಿಸ್ಕೋಬೇಡ್ರಿ. ಬಿಕಾಸ್ ಎವ್ರಿಥಿಂಗ್ ಈಸ್ ಎನರ್ಜಿ, ಎವ್ರಿಥಿಂಗ್ ಈಸ್ ಎನರ್ಜಿ. ಸಣ್ಣ ಅಣುವಿಂದ ಪರಮಾಣು ಮಾಡ್ತಾರೆ ಅಲ್ವಾ? ಬ್ರೇಕ್ ಮಾಡಿದಾಗ ಅದು ಪರಮಾಣು ಆಗುತ್ತೆ ಅಲ್ವಾ? ಆ ಥರನೇ ನಮಗೂ ಒಳಗಡೆ ನಾವು ಯಾವಾಗ ನಮಗೆ ಇಂಪಾರ್ಟೆನ್ಸ್ ಕೊಡ್ತೀವೋ ಆವಾಗ ಹೊರಗಡೆನೂ ಅದು ಕಂಡುಬರುತ್ತೆ. ಪಾಸಿಟಿವ್ ಅಫರ್ಮೇಷನ್ ಕೊಟ್ಟಾಗ ನಿಮ್ಮ ಮನಸ್ಸು ಕುಗ್ಗಲ್ಲ, ಹಿಗ್ಗುತ್ತೆ. ಹಿಗ್ಗಿದಾಗ ನೀವು ಜಾಸ್ತಿ ಚೆನ್ನಾಗಿ ಕೆಲಸ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಗೋ ಸ್ಯಾಡ್ ಅಂದ ತಕ್ಷಣ, ಸ್ಯಾಡ್ ಅಂತ ವರ್ಡ್ ನಿಮ್ಗೆ ಕೇಳಿಸ್ಕೊಂತಿದ್ದ ತಕ್ಷಣನೇ ನಿಮ್ಮ ಮೈಯಲ್ಲಿ, ನಿಮ್ಮ ಬಾಡಿಯಲ್ಲಿ ಆ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ವೈ ಐ ಹ್ಯಾವ್ ಕೆಪ್ಟ್ ಮೈ ಫೌಂಡೇಶನ್ ನೇಮ್ ಇಸ್ ಹ್ಯಾಪಿ ಹೀಲಿಂಗ್, ಹ್ಯಾಪಿ ಫೀಲಿಂಗ್. ಹ್ಯಾಪಿ ಅಂದ ತಕ್ಷಣನೇ ಯು ಕ್ಯಾಂಟ್ ಸೇ ದ್ಯಾಟ್ ಬೈ ಬೀಯಿಂಗ್ ಸ್ಯಾಡ್, happy healing, happy feeling. You can't say that. Like you should be excited to say that happy healing, happy feeling. Right? You are feeling better. That is what I meant. You should feel better for yourself, and then it will be seen outside too. So give importance to yourself. It's not about ego. I'm talking not about ಸ್ವಾರ್ಥದ ಬಗ್ಗೆ ನಾನು ಹೇಳ್ತಿಲ್ಲ. ಸ್ವಾರ್ಥ is different from self compassion and self importance, self love. Okay, that is what I'm talking about. ಸೊ ಮೈ ಎಕ್ಸ್ಪೀರಿಯನ್ಸಸ್, ಅದನ್ನೆಲ್ಲ ನಾನು ಈ ಬುಕ್ಕಲ್ಲಿ ಬರೆದಿದ್ದೀನಿ. ಹ್ಯಾಪಿ ಹೀಲಿಂಗ್, ಹ್ಯಾಪಿ ಫೀಲಿಂಗ್ ಅಂತ. ನೆಕ್ಸ್ಟ್ ಮಂತ್ ಅಮೆಝಾನಲ್ಲಿ ಕಿಂಡಲ್ ಬರುತ್ತೆ, ಎಂಪವರಿಂಗ್ ಯುವರ್ ಎಮೋಷನಲ್ ವೆಲ್ಬೀಯಿಂಗ್ ಅಂತ. ವೈ ಯು ಹ್ಯಾಡ್ ಟು ರೀಡ್ ದಿಸ್ ಬುಕ್ ಈಸ್ ಟು ಎಂಪವರ್ ಯುವರ್ ಸೆಲ್ಫ್. ಸೊ ಇಟ್ ವಿಲ್ ಬಿ ದೇರ್ ಇನ್ ದ ಕಿಂಡಲ್ ಅಮೆಝಾನ್. ಯು ಕ್ಯಾನ್ ಪರ್ಚೇಸ್ whenever it arrives in the Amazon. So my contact number is this one, and happyhealinghappyfeeling.com is my website. You can go there and book your healing sessions through my website. Chatbot will reply to your messages, and my team will connect with you. veenapuja.com ಅಂತನೂ ನಂದು ವೆಬ್ಸೈಟ್ ಇದೆ. ಆವಾಗಲೇ ತೋರಿಸಿದ ನಿಮಗೆ ಸ್ಟಾರ್ಟಿಂಗ್ this session. And then you can email me also, like anonymously, if you want to email also. You want to talk to over phone also, it is possible. Everything will be kept confidential. Even if you want to meet online, offline, you are welcome. Offline, I have a place, clinic tied up with. So I'll give the location and all through when you contact me through my phone. So you are welcome, and heal yourself. I want you to flourish, happy, and heal, so that I can make we can make a world a better place to live. Namaskara. Thank you so much. Thank you, sir, for giving me the opportunity to be here. Thank you, Raj sir. Okay. Namaste everyone. Namaste. ಓಕೆ ಮೇಡಮ್, ನೀವು ನಿಮ್ಮ ವಿಷಯದ ಮಂಡನೆಯನ್ನು ಮಾಡಿದ್ದೀರಾ. ನೌ ಐ ವಿಲ್ ಓಪನ್ ಟು ದ ಫೋರಮ್ ವಿತ್ ಕ್ವಶನ್ಸ್. ಪೀಪಲ್ ಹೂ ಹ್ಯಾವ್ ಗಾಟ್, ದೇ ಕ್ಯಾನ್ unmute themselves and ask the questions if anything relevant to this topic. People can go ahead and ask the questions. You're welcome to ask any type of questions. I'm here to help you and answer the questions. I'll give my 100%. Even if I can't answer here, you can reach out to me over my phone. I will help you. ಮೇಡಮ್ ಕೇಳಿಸ್ತದ? ಹೇಳಿ ಸ್ವಾತಿ ಮ್ಯಾಮ್. ಮೇಡಮ್, ಅಂದ್ರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದ್ ಪರ್ಸನ್ ಅಂದ್ರೆ ಎಕ್ಸಾಂಪಲ್ ಒಂದು ಎ ಅಂತ ಇಟ್ಕೊಡಿ. ಆ ಎ ಅನ್ನೋದು ಒಂದು ಪರ್ಸನ್ಗೆ ಅವನಿಗೆ ಒಂದು ಟ್ರಾಮಾ ಅಥವಾ ಎಂಜೈಟಿ ಹಿಂಗೇನು ಅವ್ನಿಗೆ ಆಗಿದೆ, ಅದು ಅವ್ನಿಗೆ ಗೊತ್ತಾಗ್ತಿಲ್ಲ.
ಅವನು ಹೆಂಗ ಇದು ಮಾಡ್ಬೇಕು? ನಾನು ಇದು ನಿಮ್ ತರ ಈಗ ನಿಮ್ ಹತ್ರ ಬಂದು ನಾನು ತಗೋಬೇಕು, ಅಥವಾ ನಾನು ಹಿಂಗ ಇದಕ್ಕ ಒಂಥರ ಆಂಗ್ಸೈಟಿಗೆ ಬಲಿಯಾಗಿದ್ದೀನಿ, ಅಥವಾ ಹಿಂಗೆ ನಾನ್ ಹಿಂಗ್ ಹೋಗ್ಬೇಕು, ನಾನ್ ಹಿಂಗ್ ಟ್ರೀಟ್ಮೆಂಟ್ ತಗೋಬೇಕು, ಆ ಪರ್ಸನ್ಗೆ ಹೆಂಗ್ ಗೊತ್ತಾಗುತ್ತೆ, ಹೆಂಗ್ ಗೊತ್ತಾಗ್ಬೇಕು? ಸೊ ಅವ್ರು ಈಗಿನ ಟೆಕ್ನಾಲಜಿ ಬಂದಿರೋದ್ರಿಂದ ತುಂಬಾ ಅಡ್ವಾನ್ಸ್ ಆಗಿದೆ. ಮುಂಚೆ ಅಂದ್ರೆ ಏನು ನಮ್ಗೆ ಅದು ಜರಿಯಾನೇ ಇಲ್ಲ, ಐ ಮೀನ್ ದಾರಿನೇ ಇಲ್ದಂಗಿತ್ತು. ಎಷ್ಟೋ ಜನ ಏನು ಗೊತ್ತಿಲ್ದೇನೆ ಮೆನಿ ಥಿಂಗ್ಸ್ ದೇ ಹ್ಯಾವ್ ಸುಸೈಡಲ್ ಆಗಿರ್ಬೋದು, ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಕೊಂಡು ಹೋಗಿರ್ಬೋದು, ಏನೇನೋ ಆಗಿದೆ. ಆದ್ರೆ ಈ ತರದಲ್ಲಿ ಇವಾಗ ಟೆಕ್ನಾಲಜಿ ಅವೇರ್ನೆಸ್ ಕ್ರಿಯೇಟ್ ಆಗಿರೋದ್ರಿಂದ ವಿ ಹ್ಯಾವ್ ಸೋ ಮೆನಿ ways to reach out to any sort of counselors. But parents who akasmat they are teenagers or students, they don't have any, like they don't have money to reach out to such counselors. In that case, they can reach out to their own parents, and take them to counseling and talk to their parents. Or if they can't talk to, even parents will be narcissists sometimes, many of the times in my counseling career whom I have undergone, like have counseled many students also. They have come, I have voluntarily, I mean, matlab, for the lesser price and the fees, I have given them the healing and whatever it is. So many people have approached like that through online. They can approach me. It's worldwide. Online is worldwide, but if they are in Bangalore, they can reach out to me, my clinic. How they will come to know is through awareness. We have to create so much of awareness even in the schools, colleges. Even I go to many schools and colleges to give my speech. They will call me as guest lecturers. So they will take the sessions. Even in my engineering college, they they have invited me. So very blessed to share my knowledge and help them, help everybody whoever in need of it. So did that answer my question, Swati ma'am? You want some more insight into it? No, madam. Okay, thank you. ಓಕೆ, ಇಲ್ಲಿ ಚಾಟ್ ಬಾಕ್ಸಲ್ಲಿ ರಶ್ಮಿ ಕುಮಾರ್ ಅವರು ಅಹಮದಾಬಾದಿಂದ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಇನ್ ಏವ್ ಆಫ್ ದಿ ವರ್ಕ್ ಯು ಆರ್ ಡೂಯಿಂಗ್, ಕ್ಯಾನ್ ಯು ಎಲಾಬ್ರೇಟ್ ಮೋರ್ ಅಬೌಟ್ ಜರ್ನಲಿಂಗ್ ಅಂತ ಕೇಳಿದ್ದಾರೆ. Okay, thank you, Rashmi ma'am. Thank you for this question. ಹೆಂಗೆ ಜರ್ನಲಿಂಗ್ ಮಾಡೋದು ಅಂದ್ರೆ, ನಾವು ಒಂದೊಂದ್ಸತಿ ಜರ್ನಲಿಂಗ್ ಅನ್ನೋದು ಯಾಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ನೀವು ಎಕ್ಸ್ಪ್ರೆಸ್ ಮಾಡ್ಬೋದು. ನಮ್ಗೆ ಹೊಡಿಬೇಕು, ಯಾರಾದ್ರೂ ನಮ್ಗೆ ತೊಂದರೆ ಕೊಟ್ಟಿರ್ತಾರಲ್ಲ, ನಮ್ಗೆ ಅವ್ರಿಗೆ ಹೊಡಿಬೇಕು ನಿಜ ಅನ್ಸ್ತಿರುತ್ತೆ. ಬಿಕಾಸ್ ಅಷ್ಟು ಹಿಂಸೆ ಕೊಟ್ಬಿಟ್ಟಿರ್ತಾರಲ್ಲ, ಯಾರಿಗೂ ಹೇಳಕ್ ಆಗ್ತಿರಲ್ಲ. ಆದ್ರೆ ನಿಮ್ಗೆ ಹೊಡೆಯೋಕ್ಕೂ ಅವಕಾಶ ಇರಲ್ಲ ಅವ್ರನ್ನ. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಟೇಕ್ ಒಂದ್ ದಿಮ್ ತಗೊಳ್ರಿ, ಯು ಹ್ಯಾವ್ ಟು ಥ್ರೋ ಇಟ್, ಐ ಮೀನ್ ಯು ಹ್ಯಾವ್ ಟು throw it away, because it's going to affect you if you keep it in yourself. In the longer run, it is coming out like a volcano in one or the other way. It is going to impact your own children. Matlab, what I mean to say is, ತುಂಬಾ ಒಳಗಡೆ ಇಟ್ಕೊಳೋದ್ರಿಂದ ಅದು ನಿಮ್ಗೆ ತುಂಬಾ ರಾಂಗ್ ವೇ ಆಗಿ, ನಿಮ್ಗಷ್ಟೇ ಅಲ್ಲ, ನಿಮ್ ಸರೌಂಡಿಂಗ್ಸ್ ಅಲ್ಲೂ ಕೂಡ ಅದು ಎಫೆಕ್ಟ್ ಮಾಡುತ್ತೆ. ನಿಮ್ ಮಕ್ಕಳು ನಿಮ್ಮನ್ನ ನೋಡಿ ಕಲಿತಿರ್ತಾರೆ. ಬಿಕಾಸ್ ಸಾರಿ ಆ ಧಾಗ ಕೂಡ ಒಂದೇ ಸಾರಿದು. ಸೊ ಆ ಮಕ್ಕಳು ಕೂಡ ನಮ್ ತರನೇ ಪ್ರಾಬ್ಲಮ್ ಅಲ್ಲಿ ಇರ್ಬೇಕು ಅಂತ ಯಾರು ಇಷ್ಟಪಡ್ತಾರೆ ಅಲ್ವಾ? ಸೊ ವಾಟ್ ವಿ ಹ್ಯಾವ್ ಟು ಶೋ ದೆಮ್ ದಟ್ ವಿ ಆರ್ ಇನ್ ಸ್ಟ್ರೆಸ್, ಬಟ್ ವಿ ಆರ್ ಆಲ್ಸೋ ಹ್ಯಾಂಡ್ಲಿಂಗ್ ದಟ್ ವಿ ಆರ್ ಥ್ರೂ ಅವೇರ್ನೆಸ್. ಸೊ ವಿ ಹ್ಯಾವ್ ಟು ವರ್ಕ್ ಆನ್ ಅವರ್ ಸೆಲ್ಫ್ ಫಸ್ಟ್, so that it is also seen to them. Being a mother, I to go mad sometime, because she will I'm a single parent, so she'll do mess up the house many a times. So I will also sometimes, it will go temperature will be high because everything is messed around, but I will keep the calm, like, okay. Sometimes I will also shout, but I will ask her sorry later, and then why she did the same, and I'll sit with her, and then I'll talk to her, and why she did such thing. You should not do like this. It will going to affect in the wrong way. You have to learn like that. If she does the good thing, then I'm going to give her some money so that she will keep it in a
her like this. So she'll keep that, and it is like a prize for them. Okay, I should be doing good. Sometimes you had to boost them up. If you do like that, you will be getting appreciation, along with the hugs and warmth you had to give to the child in that case too, because everybody, we are here to, every living being on the earth is seeking the happiness. Seeking is what is me I am telling is like, you don't have to seek the happiness when you become love yourself, when you become the happy person by yourself. You don't have to become. It is not about becoming, it's about being. When you being in that state, when you being in that present, that is absorbed by your own children. And journaling, how it helps is like, you want to throw out whatever the negativity in you, like, it has to come out. That is how the journaling is going to help you. And when you burn it and you flush it, uh, that is going to help you more. That's what I meant to say. There are many tools to heal yourself, not only journaling. I even told about meditation, yoga. All those things will help you even more to heal yourself, which I did on myself to come out of the trauma, which I undergone many, many years. And yeah, it's never too late when you realize, that healing is possible. You would deserve that. It's not your fault. Then definitely there is a way, there is a road is seen, and the help is given to you. You can flourish, like, you can also move from surviving to thriving. So, Rashmi ma'am, is that answering your questions, or you want have some more things to discuss? Thank you. Thank you so much for confirmation. Hello, can you hear me? Yeah. Yeah. ಥ್ಯಾಂಕ್ಸ್ ರೀ, ನೀವು ಒಳ್ಳೆ ವಿಷಯ ಶೇರ್ ಮಾಡಿದ್ರಿ ನಮ್ಗೆ. ನನ್ನ ಹೆಸರು ಗಂಗಾಧರ್ ಅಂತೇಳಿ. ನೀವೆಲ್ಲ ಶೇರ್ ಮಾಡಿದ್ದು ನಂಗೆ ಏನಿಸುತ್ತೆ ಅಂದ್ರೆ, ನಮ್ಮೆಲ್ಲರ ಜೀವನದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ. ಮಕ್ಕಳಿರ್ಲಿ, ಯಾವುದೋ ಒಂದು ವಿಷಯದಲ್ಲಿ ಆ ಎಕ್ಸ್ಪೆಕ್ಟೇಷನ್ ಅವ್ರು ಮುಟ್ಲಿಲ್ಲ ಅಂದ್ರೆ, ಆ ಮಟ್ಟಕ್ಕೆ ಹೋಗ್ಲಿಲ್ಲ ಅಂದ್ರೆ, ನಾವೇ ನಮ್ಮ ಮಕ್ಕಳನ್ನ ಅಥವಾ ನಮ್ಮ ಇವ್ರಿಗೆ, ನಮ್ಮ ಸುತ್ತ ಇದ್ದ ಎಲ್ಲ ಇದಕ್ಕೆ ನಾವೇ ಇಂಪ್ಯಾಕ್ಟ್ ಮಾಡಕ್ ಶುರು ಮಾಡ್ತೇವೆ. ಸೊ ದ್ಯಾಟ್ ಈಸ್ ಹೌ ಈವನ್ ಆಸ್ ಅ ಪೇರೆಂಟ್ಸ್ ವಿ ಹ್ಯಾವ್ ಟು ಬಿ ಕೇರ್ಫುಲ್ ವೆನ್ ವಿ ಡೀಲ್ ವಿತ್ ಕಿಡ್ಸ್. ಈವನ್ ನಂಗೆ ಅನ್ಸೋದಂದ್ರೆ, ಎಕ್ಸ್ಪೆಕ್ಟೇಷನ್ ಇಸ್ ಒನ್ ಬಿಗ್ ಥಿಂಗ್ ವಿಚ್ ಪ್ರಾಬಬ್ಲಿ ಕಾಸಸ್ ಲಾಟ್ ಆಫ್ ಮೆಂಟಲ್ ಸ್ಟ್ರೆಸ್ ಫಾರ್ ಮೆಜಾರಿಟಿ ಆಫ್ ಅಸ್. ದಟ್ಸ್ ಹೌ ಐ ಫೀಲ್. ಅಂಡ್ ಏನೋ ಅದಕ್ಕೆ ನಾವೇನಂದ್ರೆ, we have to sometimes let the other person do what he is good at it, rather than saying, okay, you have to do this. ನೀವು ಹೇಳಿದ್ರಲ್ಲ, ಕಾರ್ ಕಂಪ್ಯಾರಿಸನ್ ಹೇಳಿದ್ರಿ, ಬೇರೆ ಇದ್ರ ಕಂಪ್ಯಾರಿಸನ್ ಹೇಳಿದ್ರಿ. ಅವೆಲ್ಲ ಏನಂದ್ರೆ, ವಿ ಆರ್ ಇಂಡೈರೆಕ್ಟ್ಲಿ putting into our neighborhood, our kids, whatever we say, everybody, we are kind of creating this unnecessary tension, and the long-term tension will lead to all this mental stress and things like that. Even work nalli kuda aste ella yak aagta ide andre, we don't meet the expectation of boss, and then the things will start falling apart. Then we have all these obligations, so mental stress. When we come home, we have issues, then the family also experiences. We give it to our wife, kids, everybody. ಸೊ ಇನ್ ಜನರಲ್ ನಾನೇನಂದ್ರೆ, ನಾವು ಅಂತ ಒಮ್ಮೊಮ್ಮೆ ಅನ್ಸುತ್ತೆ, ಲೋವರ್ ಮಾಡಿದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್, ಬಹುಶಃ ಲೈಫ್ ಎಲ್ಲರದು ಚೆನ್ನಾಗಿ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? Yeah, thank you, sir. Thank you, Gangadharji. So, yeah, it's true actually. ಅವರ ಓನ್ ಎಕ್ಸ್ಪೆಕ್ಟೇಷನ್ಸ್, ನಮ್ಮ ಬುದ್ಧ ಹೇಳ್ದಂಗೆ ನಮ್ಮ ಆಸೆಗಳೇ ನಮಗೆ ಮೂಲ ಅಂತ. ಅಂದ್ರೆ ಎಕ್ಸ್ಪೆಕ್ಟೇಷನ್ ನಾವು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ವಾಟ್ ದ ಅದರ್ ಪರ್ಸನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ಲ. ಸೊ ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಅದರ್ ಥಿಂಗ್ಸ್ ಅಪಾರ್ಟ್ ಫ್ರಮ್ ಅವರ್ ಓನ್
stuffs which we have to handle in our own way. ಮತ್ಲಬ್ ನೀವು ಅವರು ಹೋಮ್ವರ್ಕ್ ಮಾಡಿರ್ಲಿ, ನನ್ನ ಮನೆ ಬಂದ ತಕ್ಷಣ ಕ್ಲೀನ್ ಇರಲಿ, ನನ್ನ ಹೆಂಡತಿ ನನ್ನ ಚೆನ್ನಾಗಿ ನೋಡ್ಕೊಂಡ್ಲಿ ಅನ್ನೋಕ್ಕಿಂತ ಈಗ ನಾನು ಅವರಿಗೆ ಹೆಂಗೆ ಹೆಲ್ಪ್ಫುಲ್ ಆಗಿರ್ಬೋದು, ಅವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳೋ ರೀತಿಯಲ್ಲಿ. ಮತ್ಲಬ್ ಯು ಡೋಂಟ್ ಹ್ಯಾವ್ ಟು ಬಿ ಲೈಕ್, ಒನ್ಸ್ ಯು ಎಂಟರ್ ದ ಹೋಮ್ ದೇ ಶುಡ್ ಬಿ ಲವಿಂಗ್ ಟುವರ್ಡ್ಸ್ ಯು, ನಾಟ್ ಲೈಕ್ ಫಿಯರಿಂಗ್ ಅಬೌಟ್ ಯು ಅಲ್ವಾ. ಒಂದೊಂದು ಕೇಸಲ್ಲಿ ಹೆಂಗಿರುತ್ತೆ ಗೊತ್ತಾ, ಗಂಡ ಮನೆಗೆ ಬರ್ತಿದ್ದಂಗೆ ಹೆಂಡತಿ ಅಡುಗೆ ಮನೆ ಸೇರ್ಕೊಂತಾಳೆ, ಮಕ್ಕಳು ಬುಕ್ಕು, ಇವನ್ ಮಕ್ಕಳು ಟಿವಿ ನೋಡ್ತಿರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ. ಬಟ್ ಬೈ ದ ಟೈಮ್ ದೇ ಲಿಸನ್ ದಟ್ father is coming, or father or mother, don't go by like, it's not a gender bias, okay, enters, they will be having a like heart will be pounding, like they will just go a room in, they'll open the book and do the studies. How fearful they will create the havoc in their home. Like by the time they enter, they don't want such a relationship, but they will be suffering in that. Even ಇಲ್ಲಿ ಯಾರು ಸಫರ್ ಮಾಡ್ತಿದ್ದಾರೆ ಹೇಳಿ ಸರ್? ಲೈಕ್ ಮತ್ತೆ I'm just telling the example. Yeah. I Right. got your point. Yeah. That's Yeah. what. ಆ ಫಿಯರ್ ಏನ್ ಕ್ರಿಯೇಟ್ ಮಾಡಿದ್ರಂದೆಲ್ಲ, ದಟ್ ಈಸ್ Uh-huh. ವೇರ್ ಐ ವಾಂಟ್ ಟು ಸೇ ದಟ್ ಅಗೇನ್ ಇಟ್ ಇಸ್ ದ ಎಕ್ಸ್ಪೆಕ್ಟೇಷನ್. ಮನೆಗೆ ಬಂದ ತಕ್ಷಣ ಹೆಂಡತಿ ಅಡಿಗೆ ರೆಡಿ ಇಡಬೇಕು, ಬಿಸಿ ಚಪಾತಿ ಮಾಡ್ಕೊಡ್ಬೇಕು, ನಂಗೆ ಇದು ಬೇಕು ಅದು ಬೇಕು. ದೀಸ್ ಆರ್ ದ ಲೈಕ್ ಓಲ್ಡ್ ಸ್ಕೂಲ್ ಥಾಟ್ಸ್, ಲೈಕ್ ವೇರ್ ಪೀಪಲ್ ರಿಯಲಿ ಥಿಂಕ್ ಅಬೌಟ್ ಲೈಕ್ ದ್ಯಾಟ್. ಸೊ ಏನಂದ್ರೆ, ನಾವು ಒಂದ್ ಹೆಜ್ಜೆ ಮುಂದೆ ಹೋಗ್ಬೇಕು, ಅವ್ರ ಹೆಜ್ಜೆ ಒಂದ್ ಹೆಜ್ಜೆ ಹಿಂದ್ ಬರ್ಬೇಕಂದ್ರೆ ಅಂತ ಹೇಳ್ತಾರೆ, ಬೆಟ್ಟ ಆಗ್ಬೇಕಂದ್ರೆ. ಹಾಗೆ ವಿ ಹ್ಯಾವ್ ಟು ಲೈಕ್ ಐ ಫೀಲ್ ಲೈಕ್ ಫಾರ್ ಸಮ್ ಟೈಮ್ಸ್ ವಿ ಹ್ಯಾವ್ ಟು ಲುಕ್ ಎಟ್ ಇನ್ನೊಬ್ರ ಶೂಸ್ ನಲ್ಲಿ ನಾವು ಕಾಲ್ ಹಾಕಿ ನೋಡ್ಬೇಕಂತಾರೆ ಆ ಥರ. ಸೊ ಐ ಅಗ್ರಿ ವಿತ್ ಯು ಫುಲ್ಲಿ. ಇಟ್ ಇಸ್ ಆಲ್ ಕ್ರಿಯೇಟೆಡ್ ಬೈ ಅಸ್. ಅದು ಏನಾಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ. ನಾವು ಈ ಬರೀ ಕೌನ್ಸಿಲಿಂಗ್ ನೀವು ಇಂಪ್ಯಾಕ್ಟ್ ಆದವ್ರಿಗೆಲ್ಲ, ಆ ಕೌನ್ಸಿಲಿಂಗ್ ನಮಗೂ ಕೂಡ ಬೇಕು. ಯಾಕಂದ್ರೆ ನಾವು ಕೂಡ ವಿ ಹ್ಯಾವ್ ಟು ಬಿಕಮ್ ಬೆಟರ್ ಹ್ಯೂಮನ್ ಬೀಯಿಂಗ್. That's how I feel. Yeah, it was very informative, and thank you again for your lecture. It was good, and I wait to look at your book also once it comes on Amazon. Okay. Thank you, Thank sir. you again. Thank you. I'm very much humbled. Thank you, sir. Thank you. Thank you. ಥ್ಯಾಂಕ್ ಯು ಗಂಗಾಧರ್ ಸರ್. ನೀವು ಕ್ವಶನ್ ಕೇಳಿದಕ್ಕೆ ಮೇಡಮ್ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದಲ್ಲದೆ ಮತ್ತೆ ಯಾರಾದರೂ ಏನಾದರೂ ಕ್ವಶನ್ಗಳು ಕೇಳೋದಿದೆಯಾ? ಚಾಟ್ ಬಾಕ್ಸಲ್ಲಂತೂ ಯಾವುದೋ ಕ್ವಶನ್ಗಳಿಲ್ಲ. ಓಕೆ, ಅಫ್ಕೋರ್ಸ್ ದರ್ ಇಸ್ ಅನ್ ಅಪ್ರಿಷಿಯೇಷನ್. ಇಂಟ್ರೆಸ್ಟಿಂಗ್ ಸೆಷನ್ ಅಂತ ಸುರೇಶ್ ತಿಗಡಿ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಮಹಾಂತೇಶ್ ವೀರಪ್ಪ ಅವರು ಹೇಳ್ತಾ ಇದ್ದಾರೆ, ವಿನಾಜಿ, ಇಟ್ ವಾಸ್ ಅ ವೆರಿ ಗುಡ್ ಸೆಷನ್ ಆ್ಯಂಡ್ ಯುವರ್ ಪ್ರೆಸೆಂಟೇಷನ್ ವಾಸ್ ವೆರಿ ಗುಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸದ್ಯಕ್ಕೆ ಅದು ಅದಲ್ಲದೆ ಮತ್ತೆ ಏನಾದರೂ ಯಾರಾದರೂ ಕ್ವೆರೀಸ್ಗಳು ಕೇಳೋದಿದ್ರೆ ಕೇಳಿ. ನೀವು ಅವ್ರದ್ದು ನಮ್ಮ ಅವ್ರಲ್ಲ ನಂಬರ್ಲೆ ಕೊಟ್ಟಿದ್ದಾರೆ. ಇದು ಏನೋ ಅವರು ಏನು ಟಾಪಿಕ್ಸ್ಗಳು ಕವರ್ ಮಾಡಿದ್ದಾರೆ ಅದ್ರ ಬಗ್ಗೆ ದಿ ಕ್ಯಾನ್ ಕನೆಕ್ಟ್. ಅದಲ್ಲದೆ ಸ್ಪೆಸಿಫಿಕ್ ಆಗಿ ಏನಾದ್ರು ಕ್ವಶನ್ಗಳಿದ್ರೆ ಇಲ್ಲಿ ಕೇಳ್ಬೋದು. ಅದರ್ವೈಸ್ ವಿಲ್ ಬಿ ಹೆಡಿಂಗ್ ಟು ದ ಕನ್ಕ್ಲೂಷನ್. ಏನಾದರೂ ಕ್ವಶನ್ಗಳಿದೆಯಾ ಯಾರಾದರೂ ಪಾರ್ಟಿಸಿಪೆಂಟ್ಸ್ ಸೈಡಿಂದ? ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಆ್ಯಂಡ್ ರೇಸ್ ದ ಕ್ವಶನ್ಸ್ ಹಿಯರ್. ಸದ್ಯಕ್ಕಿಲ್ಲ ಅನ್ಕೋತೀನಿ. ಓಕೆ, ಇಫ್ ಯು ಕನ್ಕ್ಲೂಡ್ ದ್ಯಾಟ್, ಎಸ್, ನೀವು ಥ್ಯಾಂಕ್ಸ್ ಮೇಡಮ್ ಫಾರ್ accepting UKSL's invite to conduct the session. ಓಕೆ, ನಿಮ್ಮದು ಲೈಫ್ ಸೈಕಲ್ ನಿಮ್ಗೆ ಏನು ಫೇಸ್ ಮಾಡಿದ್ರಿ ಅದನ್ನೇ ನೀವು ಏನು ಇಂಪ್ಲಿಮೆಂಟ್ ಮಾಡಿದ್ದೀರಾ, ಅದು ಹ್ಯಾಪಿ ಹೀಲಿಂಗ್ ಆ್ಯಂಡ್ ಹ್ಯಾಪಿ ಫೀಲಿಂಗ್ ಅಂತ ಏನು ಸಂಸ್ಥೆ ಮಾಡ್ಕೊಂಡಿದ್ದೀರಾ, ಅದ್ರ ಮೂಲಕ ನೀವು ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಫ್ರಮ್ ಆಲ್ ಆಫ್ ಅಸ್ ಇನ್ ಟೀಮ್ UKSL, ವಿ ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ಆಮೇಲೆ ನೀವು ಬುಕ್ ಕೂಡ ಬರೆದಿದ್ದೀರ ಅಂತ ಹೇಳಿದಿರಿ. ಅದು ಬುಕ್ ಬಂದಮೇಲೆ ಅದನ್ನ ಡೀಟೇಲ್ಸ್ ಕೊಡಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರೆಲ್ಲ ಬೈ ಮಾಡ್ತಾರೆ. ಓಕೆ, ಸೊ ನೀವು ಟ್ರಾಮಾ ಟು ಟ್ರಂಪ್ ಅಂತ ಏನೋ ನೀವು ಒಂದು ಹೆಡ್ಡಿಂಗ್ ಕೊಟ್ರಿ, ಇದು ಯೂಸ್ಫುಲ್ ಇದೆ. ಆಮೇಲೆ ಅಲ್ಲಿ ಏನು ಚೇಂಜಸ್, ಬ್ರೈನಲ್ಲಿ ಏನು ಚೇಂಜಸ್ ಆಗುತ್ತೆ ಅದನ್ನೆಲ್ಲ ಕವರ್ ಮಾಡಿದ್ರಿ. ರೋಡ್ ಟು ಹೀಲಿಂಗ್ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ರಿ. ಆಮೇಲೆ ಪ್ರಾಕ್ಟಿಕ್ ಹೀಲಿಂಗ್ ಟೂಲ್ಸ್ ಬಗ್ಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. ಒಬ್ಬರು ಏನೋ ಧ್ಯಾನ ಮಾಡ್ಬೋದು, ಮತ್ತೊಬ್ಬರು ಏನೋ ಒಂದು ವಿಡಿಯೋಗಳನ್ನ ನೋಡ್ಬೋದು, ಕೆಲವರು ಆಡಿಯೋಗಳನ್ನ ಕೇಳ್ಬೋದು, ಆ ಥರ. ಹಾಗೆ ಆಮೇಲೆ ಸ್ವಾರ್ಥದಿಂದ ಯಾವ ರೀತಿ ನಾವು ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ರಿ. ಆಮೇಲೆ ನಾವು
ಬುನಾದಿಯಿಂದ ನೋಡಿದರೆ ನಮ್ಮ ಚತುರ್ಯುಗಗಳ ಬಗ್ಗೆ ಎಲ್ಲ ನೋಡಿದರೆ ಕೃಷ್ಣ ಬಂದು ಹೇಳಿದ್ರು ಕರ್ಮಣ್ಯವಾದಿ ಕರಸ್ತೆ ಮಹಾಫಲೇಶು ಕದಾಶನ್ ಅಂತ ಅವ್ರು ಹೇಳಿದರು. ಅದನ್ನೇ ಮುಂದಿನ ಬಂದಂಥ ಬಸವಣ್ಣವರು ಅಥವಾ ಶರಣ ಚಳವಳಿ ಅವರು ಹೇಳಿದರು ಕಾಯಕವೇ ಕೈಲಾಸ ಅಂತ ಹೇಳಿದರು. ಇದು ಒಂದೇ ಮಾತಲ್ಲಿ ಅವರು ಭಗವದ್ಗೀತೆಯನ್ನು 18 ಅಧ್ಯಾಯಗಳನ್ನು ಒಂದೇ ಮಾತಲ್ಲಿ ಬರೋ ಥರ ಅವರು ಹೇಳಿದರು. ಆಮೇಲೆ ಮುಂದೆ ಬಂದಂಥ ದಾಸರುಗಳು ಅವರು ನಿಂದಕರಿರಬೇಕು ನೆರೆಮನೆಯಲ್ಲಿ ಅಂತೆ ಅವರು ತಮ್ಮ ಮಾತುಗಳನ್ನು ಹೇಳಿದರು. ಆಮೇಲೆ ಇತ್ತೀಚೆಗೆ ನಮ್ಮ ಹೊಸ ಜಮಾನದಲ್ಲಿದ್ದಂಥ ಇವರು ಸಿದ್ದೇಶ್ವರ ಸ್ವಾಮಿಗಳು ಅವರು ಇದ್ದಂಗೆ ಇರುವುದಿಲ್ಲ ಅಂತ ಒಂದು ಸ್ಲೋಗನ್ ಕೊಟ್ಟರು. ಯಾವ ನಮ್ಮ ಲೈಫಲ್ಲಿ ನಾವು ಇದ್ದಂಗೆ ಇರುವುದಿಲ್ಲ, ಇವತ್ತಿನ ಇದು ನಾಳೆ ಇರುವುದಿಲ್ಲ, ನಾವು ಜಾಯ್ನ್ ಆಗ್ತೀವಿ ಅಥವಾ ನಮ್ಮ ಏನು ಬಾಲ್ಯ ಇರುತ್ತೆ, ಆಮೇಲೆ ಅದು ಏನೋ ಯೌವನ ಬರುತ್ತೆ, ವೃದ್ಧಾಪ್ಯ ಬರುತ್ತೆ, ಅದೆಲ್ಲ ಇದ್ದಂಗೆ ಇರುವುದಿಲ್ಲ ಅಂತಕ್ಕಂಥದ್ದೊಂದು ಒಂದೇ ಒಂದು ಮಾತಿನಲ್ಲಿ ಅವರು ಸಮಗ್ರ ಜೀವನದ ಒಂದು ಚಿತ್ರಣವನ್ನು ಕೊಟ್ಟರು. ಹಾಗಾಗಿ ಈ ಥರ ವಿಷಯಗಳು ಬೇರೆ ಬೇರೆ ಕಾಲಕ್ಕೆ ತಕ್ಕಂತೆ ಶರಣರು, ದಾಸರು, ಆಮೇಲೆ ತತ್ವಜ್ಞಾನಿಗಳು ಆ ಥರ ಕೊಡ್ತಾ ಇದ್ದಾರೆ. ಅದನ್ನು ನಾವು ಅನುಸರಿಸಿ, ಯಾಕಂದರೆ ಇಂಡಿಯಾ ಇಸ್ ಅ ಲ್ಯಾಂಡ್ ಆಫ್ ಸೀಕರ್ಸ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ಏನೋ ನಿಮ್ಮ ವಿಷಯ ಬಗ್ಗೆ ಏನು ಹೇಳಿದ್ರಿ, ಆಮೇಲೆ ನಮ್ಮ ಟೀಮಲ್ಲಿ ನೀವು ನಮ್ಮ ಮೆಂಬರ್ ಆಗಿದ್ಕೊಂಡು ಈ ವಿಷಯದ ಬಗ್ಗೆ ವಿಷಯ ಮಂಡನೆ ಮಾಡಿದ್ರಿ. ಅದನ್ನು ಜನಗಳು ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ತಮಗೇನಾದರೂ ವೈಯಕ್ತಿಕವಾದ ಸಮಸ್ಯೆಗಳಿದ್ದರೆ ಅದು ಈ ಮೀಟಿಂಗಲ್ಲಿ ಹೇಳಲಿಕ್ಕೆ ಆಗಲಿಕ್ಕಿಲ್ಲ, ಆದರೆ ಅವರು ಕೆಲವರು ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ತಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರೆ ಅದು ನಾವು ಏನೋ ಕೆಸಲ್ ಟ್ರಸ್ಟ್ ವತಿಯಿಂದ ನಾವೇನು ನಡೆಸ್ತಾ ಇದ್ದೀವಿ ಅದನ್ನು ಸಾರ್ಥಕ್ಯ ಪಡೆಯುತ್ತೆ ಅಂತಕ್ಕಂಥ ಒಂದು ಮಾತು ಇದೆ. ಆಮೇಲೆ ನಮ್ಮ ಇವತ್ತಿನ ಒಂದು ವೆಬಿನಾರಲ್ಲಿ ನಮ್ಮ UKSL ಮೆಂಬರ್ಸ್ ಅಲ್ಲದೆ ಸುಮಾರು ಜನ ಹೊರಗಿನವರು ಕೂಡ ಕೆಲವೊಬ್ಬರು ಜಾಯ್ನ್ ಆಗಿದ್ದಾರೆ. ಅವ್ರಿಗೋಸ್ಕರ ನಾನು ಹೇಳೋದೇನೆಂದರೆ, ನಮ್ಮ ಒಂದು ಸಂಸ್ಥೆಯ ವೆಬ್ಸೈಟ್ ಇದೆ www.uksl.org ಅಂಥೇಳಿ. ಆ ಸಂಸ್ಥೆಯನ್ನು ನೀವು ಅದರಲ್ಲಿ ವೆಬ್ಸೈಟಲ್ಲಿ ಲಾಗಿನ್ ಆದರೆ ನಾವೇನು ಆ್ಯಕ್ಟಿವಿಟಿಗಳನ್ನ ಮಾಡ್ತಾ ಇದ್ದೀವಿ, ಯಾಕಂದರೆ NGO ಅಂತ ನಾವು ಟ್ರೀಟ್ ಮಾಡಿದರೂ ಕೂಡ ನಮ್ಮ ನಮ್ಮ ಆಚರಣೆಗಳು ವಿಭಿನ್ನವಾಗಿವೆ. ಅವನ್ನೆಲ್ಲ ನಾವಲ್ಲಿ ರಿಪೋರ್ಟ್ಗಳನ್ನೆಲ್ಲ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ನೀವು ನೋಡಿ. ಆಮೇಲೆ ನಮ್ಮದೊಂದು ಏನಂದರೆ ನಮ್ಮ ಧ್ಯೇಯವಾಕ್ಯ ಯಾವ ಥರ ಇದೆ, ಪ್ರಾಂತೀಯ ಕೂಟ ವಿಶ್ವದತ್ತ ನೋಟ ಅಂತ ಒಂದು ಧ್ಯೇಯವಾಕ್ಯ ಇದೆ. ಯಾಕಂದ್ರೆ ನಾವು ರೀಜ್ನಲ್ ಔಟ್ಫಿಟ್ ಆಗಿದ್ರೂ ಕೂಡ ನಾವು ಅವರ್ ವಿಷನ್ ಇಸ್ ಟುವರ್ಡ್ಸ್ ದ ವರ್ಲ್ಡ್ ಅಂತೇಳಿ ಆ ಥರ. ಸೊ ಹಾಗಾಗಿ ಜನಗಳು ಅದನ್ನು ವಿಸಿಟ್ ಮಾಡಿ, ಆಮೇಲೆ ಯಾರಿಗಾದರೂ ಅದು ನಮ್ಮ ಜೊತೆ ಕೈಲಿ ಜೋಡಿಸ್ಲಿಕ್ಕೆ ಅವರು ಬಯಸಿದರೆ ನಿಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ನಾವು ಅವ್ರನ್ನ ಸಹಕಾರವನ್ನು ಪಡಿತೀವಿ. ಅದೇ ರೀತಿ ನಾವು ಅದೇ ಹೇಳಿದ್ವಲ್ಲ, ಇವತ್ತು 20ನೇ ಒಂದು ವೆಬಿನಾರ್ ನಡೆಸ್ತಾ ಇದ್ದೀವಿ. ಪ್ರತಿ ವಾರ ನಾವು ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತರಿಂದ, ಇವತ್ತು ವೀಣಾ ಮೇಡಮ್ ಅವರು ತಮ್ಮ ಒಂದು ಅನುಭವಗಳನ್ನ ಹಂಚಿಕೊಂಡ್ರು. ಅದೇ ರೀತಿ ಪ್ರತಿ ವಾರ ಕೂಡ ನಾವು ಬೇರೆ ಬೇರೆ ಕ್ಷೇತ್ರಗಳು, ಅವರೆಲ್ಲ ನಮ್ಮ ಸದಸ್ಯರೇ, ನಾವೇನೋ ಹೊರಗಡೆಯಿಂದ ಪರಿಣಿತರನ್ನ ಅಥವಾ ಪೇಡ್ ಅಥವಾ ಅವ್ರಿಗೆ ಇಷ್ಟದ್ದು ಕೊಡಬೇಕಂತ ಆ ಥರ ಏನಿಲ್ಲ. ಎಲ್ಲರನ್ನೂ ಕೂಡ ನಾವು ಪರ್ಸನಲ್ ರಿಕ್ವೆಸ್ಟ್ ಮಾಡಿಕೊಂಡಾಗ ತಾವೆಲ್ಲರೂ ಸಂತೋಷದಿಂದ ಒಪ್ಕೊಂಡು ನೀವೆಲ್ಲ ಬಂದು ನಿಮ್ಮ ಅನುಭವಗಳನ್ನು ನಾವು ಹಂಚ್ಕೊಳ್ತಾ ಇಲ್ಲ, ಅದನ್ನು ನಾವು ವಿಡಿಯೋನಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡ್ಕೋತೀವಿ, ಅದನ್ನು ಯೂಟ್ಯೂಬಲ್ಲಿ ಅದನ್ನು ನಾವು ಪ್ರೆಸೆಂಟ್ ಮಾಡ್ತೀವಿ. ಹಾಗಾಗಿ ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಸದಸ್ಯರು 500ಕ್ಕೆ ಹೆಚ್ಚು ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಅವರು ವಿವಿಧ ಕ್ಷೇತ್ರಗಳ ಪರಿಣಿತಿಯನ್ನು ಪಡೆದಿದ್ದಾರೆ. ಅವರು ತಮ್ಮ ವಿವರಗಳನ್ನು ಕೊಡೋದ್ರಿಂದ, ಅದನ್ನು ನಾವು ರೆಕಾರ್ಡ್ ಮಾಡೋದ್ರಿಂದ ಜನಗಳಿಗೆ ಏನೆಷ್ಟು ಒಂದು ಸಮಾಜಕ್ಕೆ ಒಂದು ಗಿವ್ ಬ್ಯಾಕ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ವೆಬಿನಾರ್ ಇವತ್ತು ಭಾಳ ಚೆನ್ನಾಗಿ ಮೂಡಿ ಬಂತು. ಅದು ಬಹಳ ಜನರಿಗೆ ತಲುಪಿದೆ. ಇವತ್ತು ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಅದೊಂದು ಏನು ಹೇಳ್ತಲ್ಲ, 15-16 ಜನ ಅಟೆಂಡ್ ಮಾಡಿರ್ಬೋದು. ಆದರೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತು ಬರುತ್ತೆ, ಬೀಜಕ್ಕೆ ಭತ್ತ ಅಂತ ಹೇಳ್ಬಿಟ್ಟು. ಯಾಕಂದರೆ ಬೀಜಗಳಿಂದ ತೊಗೊಂಡು ಅದು ನಾವು ಬೆಳಿತೀವಿ. ಹಾಗಾಗಿ ಇವತ್ತು ಇರತಕ್ಕಂಥ ಒಂದು 15-20 ಜನ, ಸುಮಾರು ಜನಗಳಿಗೆ ಅದು ಅನುಕೂಲ ಆಗತ್ತೆ. ಆಮೇಲೆ ಈ ವಿಡಿಯೋ ಮಾಡೋದ್ರಿಂದ ನಾವೊಂದು ಸುಮಾರು ಜನರಿಗೆ ರೀಚ್ ಮಾಡಿ, ಆಮೇಲೆ ತಮಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಅವರು ಯಾರಾದರೂ ಪರಿಣಿತರು, ಇವತ್ತೇನು ನಮ್ಮ ವೆಬಿನಾರ್ಲಿ ಇವತ್ತಿದ ವೀಣಾ ಮೇಡಮ್ ಇದ್ದಾರೆ, ಅದೇ ಥರ ಎಲ್ಲರೂ ಅವರು ಸಂಪರ್ಕವನ್ನು ಮಾಡಿ ತಮ್ಮ ಏನು ಸಮಸ್ಯೆಗಳನ್ನು ಅವ್ರು ಪರಿಹರಿಸ್ಕೊಳ್ಬೋದು ಅಂತ ಒಂದು ಕೆಲಸವನ್ನು ಮಾಡ್ಬೋದು. ಈ ಒಂದು ವಿಷಯದಲ್ಲಿ ಇವತ್ತಿನ ಒಂದು ವಿಶೇಷ ವಿಷಯ ಇದು. ಇವತ್ತು ತಮ್ಮ ಸ್ವಾನುಭವಗಳ ಜೊತೆಗೆ ಅವ್ರು ಯಾವ ರೀತಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಹೇಳಿದರೆ. ಆದರೆ ಮೇಡಮ್, ನೀವು ಒಂದು ಮಾತು ಹೇಳಿ, ನಿಮ್ಮ ಮಗಳ ಬಗ್ಗೆ ಹೇಳೇ ಇಲ್ಲ ನೀವು.
ಈಗ 2ನೇ ಕ್ಲಾಸ್ ಓದ್ತಾಳೆ ಸರ್ ಅವಳು. ಫ್ರಮ್ ಪಾಸ್ಟ್ 6 years I'm single parenting her. So it's yeah, it's like lessons learned, and I didn't allow that whatever past trauma to define me. Yes. But through my foundation, what is the message I want to give you? You are not the trauma, you are not the pain, but you are way beyond it. That when you know yourself and you can implement, you give yourself the love which you were uh, deserving for yourself, instead of expecting from other people which you lacked, which you didn't know. In fact, not about lacking, I'm not sorry about it, like I used the word lack. It is not about lack. Nobody is in lack of anything, because we are all one energy. Purnamidam Purnamidam Purnat Purnamudachyate ಪೂರ್ಣಸ್ಯ ಪೂರ್ಣ ಮೇಧಾ ವಶಿಷ್ಯತೆ ಅಂತ. ಅಂದ್ರೆ ಅದು ಕೂಡ ಆ ಪೂರ್ಣತೆಯಲ್ಲಿ ನಾವಿದ್ದೀವಿ. ಒಂದ್ ದೀಪದಿಂದ 1000 ದೀಪ ಹಚ್ಬೋದು. ಅದೇ ನನ್ನ ಉದ್ದೇಶ. ಅಂದ್ರೆ ಈ ಸಮುದ್ರದಲ್ಲಿ ಸಮುದ್ರದ ಆವಿ ಆಗ್ಬಿಟ್ಟು ಮೇಲೆ ಹೋಗಿ ನೀರಾಗಿ ಮತ್ತೆ ಅದೇ ಮಳೆಯಾಗಿ ಬರುತ್ತೆ. ಸರಿನಾ? ನಾವೆಲ್ಲ ಪೂರ್ಣ ನಾಟ್ ಅಪೂರ್ಣ. ಸೊ ಪೂರ್ಣ ಆಗಿದ್ದೀವಿ. ಆ ಎನರ್ಜಿಯಲ್ಲಿ ನಾವು ಒಂದಾಗಿದ್ದೀವಿ. ಈ ಭಗವಂತ, ರಿಲಿಜಿಯನ್, ಧರ್ಮ ಅದೆಲ್ಲ ಏನಲ್ಲ. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅವ ಹೇಳ್ತಾನೆ, ಇಲ್ಲಿ ಧರ್ಮ ಅಂದ ತಕ್ಷಣ ಡೋಂಟ್ ಗೋ ಫಾರ್ ದಟ್ ಹಿಂದೂ, ಮುಸ್ಲಿಂ, ಸಿಖ್, ಈಸಾಯಿ ಆ ಥರ ಅಲ್ಲ. ಧರ್ಮ ಅಂದ್ರೆ ಅವ ಹೇಳ್ತಿರೋದು, ಈಗ ಆ ಬೆಂಕಿ ಧರ್ಮ ಏನು? ಸುಡೋದು. ಈಗ ನೀನ್ ಕೈ ಇಟ್ಬಿಟ್ರೆ ನೀನು ಬಾಳ ಒಳ್ಳೆಯವಳು, ನಾನು ನಿನ್ ಸುಡಬಾರ್ದು ಅಂತ ಅನ್ನಲ್ಲ ಅಲ್ವಾ? ಸುಡುತ್ತೆ. ಅದ್ರ ಧರ್ಮ ಅದ್ ಮಾಡ್ತಿದೆ. ಈಗ ಮಳೇಲಿ ಹೋಗಿ ನಿಂತ್ಕೊಂತೀರ, ಈಗ ನೀನ್ ತುಂಬಾ ಒಳ್ಳೆಯವಳು, ನಾನು ನಿನ್ ಮಾತ್ರ ನೆನ್ಸಲ್ಲ ಅಂತ ಅನ್ನತ್ತಾ? ಇಲ್ಲ. ಅದ್ you had to drench. You get drenched when you are in rain, when you are in storm. You're going to face the pain. It's inevitable. Pain is inevitable. It's all about our karmas, our duties, how we pursue. Like, ನಾವು ಅದನ್ನ ನೋಡೋ ರೀತಿ, ನಾವು ಹೀಲ್ ಆದಾಗ ನಾವು ನೋಡೋ ರೀತಿ ಚೇಂಜ್ ಆಗುತ್ತೆ. ಇಟ್ ಇಸ್ ನಾಟ್ ದಟ್ ನಿಮ್ಗೆ ಪ್ರಾಬ್ಲಮ್ಸ್ ಬರಲ್ಲ ಅಂತಲ್ಲ, ಪ್ರಾಬ್ಲಮ್ಸ್ ಬರುತ್ತೆ. ಆದ್ರೆ ನೀವು ಅದನ್ನ ನೋಡೋ ರೀತಿ ಚೇಂಜ್ ಆಗುತ್ತೆ. ನೀವು ಹೀಲಿಂಗ್ ಸೆಷನ್ಸ್ ತಗೊಂಡಾದ್ಮೇಲೆ ನೀವು ಅದನ್ನ ನೋಡೋ ರೀತಿ, ನಿಮ್ಮ ಒಳಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳೋ ರೀತಿ ಚೇಂಜ್ ಆಗುತ್ತೆ. ಅವಾಗ ನಿಮ್ಗೆ ಪೇನ್ ಕಡಿಮೆ ಆಗತ್ತೆ. ಅಷ್ಟೇ. ಇದ್ರ ಮೂಲಕ ಭಗವಂತ ಹೇಳ್ತಿರೋದು ಅಷ್ಟೇ. ನೀನ್ ಇಲ್ಲಿ ಬದುಕಿರೋದು, ನೀನು ಹುಟ್ಟಿರೋದು ನೀನ್ ಪೇನ್ ಅನುಭವ್ಸಕ್ಕಲ್ಲ, ಅದನ್ನ ನೀನು ನಿಜ ಸ್ವರೂಪನ ನೀನ್ ತಿಳ್ಕೊಳಕ್ಕೆ ಅಂತ ಹೇಳ್ತಿರೋದು. ನಿಮ್ಮ ನಿಜ ಸ್ವರೂಪ ಏನು ಅಂತ ಒಂದ್ಸತಿ ತಿಳ್ಕೊಂಡ್ರೆ ನಿಮ್ಗೆ ಅದು ಆಗೋ ಅನುಭವ, ಖುಷಿನೇ ಬೇರೆ. ಆವಾಗ ಟ್ರಾಮಾ ಟು ಟ್ರಿಯಂಫ್ ಸಾಧ್ಯ ಆಗಿದ್ದು ಸರ್ ನನ್ಗೆ. ಸೊ ಅದು ಎಲ್ಲ ನಮ್ಮ ಗುರುಗಳ ಆಶೀರ್ವಾದ. ಥ್ರೂ ಭಗವದ್ಗೀತಾ ಸೆಷನ್, ವ್ಯಾಸ ಅಂತ ಯೋಗ ಯೂನಿವರ್ಸಿಟಿ ಇದೆ, ನಮ್ಮ ಗುರುಗಳಲ್ಲಿ ಕರಬಸಪ್ಪ ಸರ್ ಅಂತಿದ್ದಾರೆ. ಥ್ರೂ ಎವ್ರಿ ಸಂಡೇ ವಿಲ್ ಬಿ ಶ್ಲೋಕದ ಬಗ್ಗೆ, ಅದ್ರ ಬಗ್ಗೆ ಡಿಸ್ಕಷನ್ಸ್ ಇರುತ್ತೆ. ಅಂಡ್ ಆಲ್ಸೋ ವಿಮ್ಲಾ ಮ್ಯಾಮ್ ಅಂತ, ಐ ಸ್ಟಡಿಡ್ ಸೈಕಾಲಜಿ, ವಿ ಆರ್ ಸ್ಟೂಡೆಂಟ್ಸ್ ಟುಗೆದರ್. ದೆನ್ I got an opportunity, divine blessing, that ಹಿಂದೆ ಗುರು ಮುಂದೆ ಗುರಿ ಇದ್ದಾಗ ಲೈಫು ಸುಮಧುರವಾಗಿ ಹೋಗಕ್ಕೆ ಸಾಧ್ಯ ಆಗುತ್ತೆ. ನಾನು ನನ್ನ ಇಡೀ ಎಕ್ಸ್ಪೀರಿಯನ್ಸ್, ವಾಟ್ ಎವರ್ ಐ ಆಮ್ ಹಿಯರ್ because I could able to get that blessing, and I have the gratitude for each and everybody around me, because I don't have any competition with anybody as such. It says that a flower will not compete with a flower another beside it. It just blossoms. It just blooms in its own way. So we don't have to compete with anybody as such, because our life is given to
us, and it's there here to we are here to celebrate it, not to like ಒಬ್ರು ನೋಡ್ಬಿಟ್ಟು ಇನ್ನೊಬ್ರು ದೇಶ ಮಾಡೋದು. ಎಲ್ಲೋದ್ರೂ ನೋಡಿದ್ದೀರಾ ಈಗ, ಎಲ್ಲೋದ್ರೂ ಕಾಂಪಿಟೇಷನ್, ಎಲ್ಲೋದ್ರೂ ಇನ್ನೊಬ್ರು ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಯಾಕೆ ಅಂದ್ರೆ ಇಗ್ನೋರೆನ್ಸ್ ಇದೆ, ಅವೇರ್ನೆಸ್ ಇಲ್ಲ. ನಾವ್ ಯಾಕೆ ಇಲ್ಲಿದೀವಿ ಅನ್ನೋ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ನಿಜವಾಗ್ಲೂ ಈ ಭೂಮಿ ಸ್ವರ್ಗ ಆಗತ್ತೆ. ನಾವೆಲ್ಲೋ ಹೋಗ್ಬೇಕಾಗಿಲ್ಲ, ನಾವು ಕಣ್ಮುಚ್ಕೋಬೇಕಾಗಿಲ್ಲ, ಅದಕ್ಕೆ ಸ್ವರ್ಗ ಪಡಿಬೇಕಂತ ಸಾಯ್ಬೇಕಾಗಿಲ್ಲ. ನಾವು ಇಲ್ಲೇ ಪ್ರೈಸು, ಇಲ್ಲೇ ಬಂಪರ್ ಪ್ರೈಸು, ಇಲ್ಲೇ ಲಾಟ್ರಿ. ಆ ಲಾಟ್ರಿ ನಿಮ್ಗೆ ಬೇಕಾ? ಆದ್ರೆ ಅದು ಕಂಡಿಡ್ಕೋಬೇಕು. ಆ ಆ ಹ್ಯಾಪಿನೆಸ್ ಬೇಕಾ? ಎಲ್ಲರಿಗೂ ಬೇಕು. ಆದ್ರೆ ಅದಕ್ಕೆ ಪಡೆಯೋಕೆ ಅದಕ್ಕೆ ಏನೇನ್ ಬೇಕಾ ಅದಕ್ಕೆ ವರ್ಕ್ ಮಾಡಕ್ಕೆ ತಯಾರಿಲ್ಲ. ನಾವೇ ಲೇಜಿ ಅಲ್ವಾ? ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಡ್ಬೇಕು ಅಂತೀವಿ. ಈಗ ನಾವೇನಾದ್ರು ಸಮಥಿಂಗ್ ವಿ ಹ್ಯಾವ್ ಟು ಎನ್ಲೈಟನ್ ವಾಟ್ ಎವರ್ ಇಟ್ ಈಸ್, ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಅದು ಬ್ರಾಹ್ಮಿ ನೀವು ಎದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾವೇನ್ ಮಾಡ್ತೀವಿ, ಮತ್ತೆ ಬೆಡ್ಶೀಟ್ ಹೊತ್ಕೊಂಡ್ ಮಲ್ಕೊಂಡ್ಬಿಡ್ತೀವಿ, ಅಲಾರಾಮ್ ಪುಟ್ ಆಫ್ ಮಾಡ್ತೇವೆ. ಸೊ ವಿ ಆರ್ ನಾಟ್ ರೆಡಿ ಟು give that commitment. We are not ready to be disciplined enough to achieve that, whatever it takes to achieve it. ಅಲ್ವಾ? ಈಗ ಸಂಗೆ ಮರ್ಮರ್ ಅಥವಾ ಈಗ ಒಂದು ಹೋಗ್ತಿದ್ರೆ ಕಲ್ಲು ಇನ್ನೊಂದ್ ಕಲ್ ಕೇಳ್ತಂತೆ, ನಿನ್ನನ್ ಮಾತ್ರ ಪೂಜಿಸ್ತಾರೆ, ನನ್ನನ್ ಮಾತ್ರ ಕಾಲ್ ತುಳಿತಾರೆ ಅಂತ. ಅದಕ್ಕೆ ಮೂರ್ತಿ ಹೇಳುತ್ತೆ, ಶಿವ್ಲಿ ದೇವ್ರ ಮೂರ್ತಿ, ಸಿ ನಾನು ತುಂಬಾ ಇಲ್ಲಿಗೆ ಬರ್ಬೇಕಂದ್ರೆ ತುಂಬಾ ಹೊಡ್ತಾ ತಿಂದಿದ್ದೀನಿ. ನೀನು ಒಂದು ಪೆಟ್ ಹಾಕಿದ ತಕ್ಷಣ ಅಯ್ಯೋ ನಂಗಾಗಲ್ಲಪ್ಪ, ನನ್ನನ್ನು ಕೊಂದು ಬಿಡಬೇಡ್ರಿ, ನನ್ ಬಿಟ್ಬಿಡ್ರಿ ಅಂತ ಹೇಳ್ದೆ. ಅದಕ್ಕೋಸ್ಕರ ನೀನ್ ಇಲ್ಲೇ ಇದ್ಯಾ, ನಾನು ಇಲ್ಲಿದ್ದೀನಿ ಅಂತ. ಸೊ ಅದಕ್ಕೆ ನಾವು ಒಂದು ಮೆಟ್ಟಲು ಹೈಯರ್ ಸ್ಟೇಜಿಗೆ ಹೋಗ್ಬೇಕಂತಂದ್ರೆ ತುಂಬಾ ಹೊಡ್ತಾ ತಿಂದ್ಬಿಟ್ಟು, ಅದು ಹಂಬಲ್ನೆಸ್, ಅದ್ ಲೆಸನ್ಸ್. ಯು ಶುಡ್ ನಾಟ್ ಆಸ್ಕ್ ಲೈಕ್ why me. Now I started like asking, try me. I used to ask like, why me, ಭಗವಂತ, ನಂಗೆ ಯಾಕಿಷ್ಟು. But when I thought, I'm not telling like I'm enlightened or such thing, but I realized like where I was going wrong, what I did my inner healing, worked on myself. So I could able to ಇಲ್ಲ ಅಂದ್ರೆ ನಾನು ಎಲ್ಲೋ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರ್ತಿದ್ದೆ ನಿಜವಾಗ್ಲೂ. ಸೊ you can see me, ನಂದು ಫೇಸ್ ಎಲ್ಲ ಪ್ಲಾಸ್ಟಿಕ್ ಸರ್ಜರಿ. 2016 ಐ ಮೆಟ್ ವಿತ್ ರೋಡ್ ಆಕ್ಸಿಡೆಂಟ್. ನಂದು ಕೈಯಲ್ಲಿ ರಾಡ್ ಇದೆ, ಇದು ಪೂರ್ತಿ ಕೈ ಈಗ ಸಪರೇಟ್ ಆಗಿತ್ತು. 4 ಸ್ಕ್ರೂ ಹಾಕಿದ್ದಾರೆ ಇಲ್ಲಿ. ನನ್ ಮುಖ ಎಲ್ಲ ಪೂರ್ತಿ 8 ಸ್ಕ್ರೂಸ್ ಇದೆ. ಪೂರ್ತಿ ಫೇಸ್ ಸರ್ಜರಿ ಆಗಿದೆ. ಸೊ I 1 year ಪೂರ್ತಿ ನಾನು ಯಾರ ಹತ್ರ ಮಾತಾಡಕ್ಕಾಗಿಲ್ಲ, ಬೆಡ್ ರೀಡನ್. ವಿ ವರ್ ಜಸ್ಟ್ ನನ್ನ ಸನ್, ಐ ಹ್ಯಾವ್ ಒನ್ ಸನ್ ಆಲ್ಸೋ. ಅವನ್ಗೆ ಬ್ರೈನ್ ಸರ್ಜರಿ ಆಯ್ತು, ಸ್ಕಲ್ ಈ ತರ ಹಿಂಗೆ ಆಗಿದ್ದು. ಸೊ ಅವನ್ದು ಲೆಫ್ಟ್ ಹ್ಯಾಂಡ್ ಪೂರ್ತಿ ಪ್ಯಾರಲೈಸ್, ಲೆಫ್ಟ್ ಪಾರ್ಟ್. ನಂದು ಪೂರ್ತಿ ಬಲ್ಗಡೆ ವರ್ಕ್ ಆಗ್ತಿಲ್ಲ, ಅವನ್ದು ಪೂರ್ತಿ ಎಡಗಡೆ ವರ್ಕ್ ಆಗ್ತಿಲ್ಲ. ಆ ತರ 64 stitches on his head. It was terrible. Life had put me into many stress, but I didn't allow it to define me. I put, and every step, every breath, I uplifted, saying that ಇಲ್ಲಿ ತನಕ ತಂದಿದ್ಯಾ ಭಗವಂತ, ಇದನ್ನ ಸಹಿಸ್ಕೊಳೋ ಶಕ್ತಿ ಕೊಡು. ಇನ್ನು ಮುಂದೆ ಇದರಿಂದ ಬೇರೆಯವ್ರಿಗೂ ಇದರಿಂದ ಇನ್ಸ್ಪೈರ್ ಆಗ್ಬೇಕು. ಅದರಿಂದ ಅವ್ರಿಗೂ ತಮ್ಮನ್ ತಾವು ಈ ತರ ಪೇನಲ್ಲಿ ಇದ್ದಾಗ ತಮ್ಮನ್ನ ಹೆಂಗೆ ಮೇಲೆ ಎತ್ಕೋಬೇಕು ಅನ್ನೋದು ಒಂದು ಅದೊಂದೇನೋ ನನ್ಗೆ ಅದಕ್ಕೋಸ್ಕರ ಇನ್ನೂ ಆದ್ರೂ ಭಗವಂತ ಜೀವಂತವಾಗಿ ಇಟ್ಟಿದ್ದಾನೆ ಅಂತ ನಂದು ಅನ್ಸಿಕೆ. ಯಾಕಂದ್ರೆ ಇಟ್ ವಾಸ್ ನಾಟ್ ದ ಫಸ್ಟ್ ಟೈಮ್ ದಟ್ ಐ ಮೆಟ್ ವಿತ್ ಆಕ್ಸಿಡೆಂಟ್, ಇಟ್ ವಾಸ್ ದ ಲಾಸ್ಟ್ thrice, like many times I had put into storms of life, but every time ಬಂಗಾರನ ಬೆಂಕಿಯಲ್ಲಿ ಹಾಕ್ದಾಗೇನೆ ತಾನೇ ಹೊಳೆಯೋದು ಅಂತ. ಈವನ್ somebody had told me like police constable, whoever, really some problems were there, then they were telling like to my parents, your daughter is like ಬೆಂಕಿಯಲ್ಲಿ ಬಿದ್ದ ಬಂಗಾರ ಅಂತ. ಸೊ ಆ ತರ
ನೀವು ಹೊಳಿಬೇಕಂತಂದ್ರೆ ನಿಮ್ ಬೆಂಕಿಯಲ್ಲಿ ಬೀಳಲೇಬೇಕು. ಬಿಕಾಸ್ ಯಾರು ನಿಮ್ಗೆ ಫಸ್ಟು ಯಾವಾಗ್ಲೂ ಅವಮಾನ ಮಾಡ್ತಾರೆ, ಅನುಮಾನಿಸ್ತಾರೆ ನೆಕ್ಸ್ಟು, ಆಮೇಲೆ ನಿಮ್ಗೆ ಸನ್ಮಾನ ಇರುತ್ತೆ. ಸೊ ಈ ಅನುಮಾನ, ಅಪಮಾನ ಅವನ್ನೆಲ್ಲ ತಡ್ಕೊಂಡಾಗೆ ಸನ್ಮಾನಕ್ಕೆ ಸಿದ್ಧರಾಗೋಕೆ ಟೈಮ್ ಬರೋದು. So it is not about achievement or achieving anything. It is about celebration. Life is full of celebration, but it comes with a package. It comes with a package. Then you will have to take it, and acceptance. It matters the most of the time. Like how you accept the things and implement and be ready for the battle. And you had to face your whatever the challenges life put you through. And then once you face, you will be, it's other way, like outside of that bank. ನೀನು ರಿವರ್ ಅಲ್ಲಿ ನೀವು ಈಜಕ್ಕಾಗ, ನಾನು ದಡದ ಸೈಡ್ ನಿಂತ್ಕೊಂಡು ನೋಡ್ತೀನಿ ಅಂದ್ರೆ ನೀವು ಯಾವಾಗ್ಲೂ ಈಜಿ ಅದರದ್ದು ಏನದು ಅದರದ್ದು ಜಸ್ಟ್ ಏನದು ಅದರದ್ದು ಒಂಥರ ಖುಷಿ, ಆ ಅನುಭವ ನಿಮಗೆ ಪಡೆಯೋಕೆ ಆಗಲ್ಲ. ಒಂದ್ಸತಿ ನೀವು ಒಳಗಡೆ ಕಾಲಿಟ್ಟಾಗ, ನೀವು ರಿವರಲ್ಲಿ ಬ್ಯಾಂಕಲ್ಲಿ ನೀವು ಕುತ್ಕೊಂಡು ಕೆಳಗಡೆ ಕಾಲಿಟ್ಟಾಗ ಎಷ್ಟು ಹಾಯ್ ಅನ್ಸುತ್ತಲ್ವಾ, ಆ ಥರ ಈ ಇದರಲ್ಲಿ ಇಳಿದಾಗ ಅದ್ರದ್ದು ನಿಜವಾದ ಸೊಗಡು ನಿಮಗೆ, ಯು ವಿಲ್ ಬಿ ಏಬಲ್ ಟು ರಿಯಲೈಸ್ ಇಟ್ ಆ್ಯಂಡ್ ಟು ಬಿ ಹ್ಯಾಪಿ. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಎವ್ರಿವನ್. ತುಂಬಾ ಸಂತೋಷ. ಎಲ್ಲ ನಿಮ್ಮ ಜನಗಳು ಕೇಳಿದ ಪ್ರಶ್ನೆಗಳಿಗೂ ಕೂಡ ಚೆನ್ನಾಗಿ ಉತ್ತರ ಕೊಟ್ರಿ. ಆಮೇಲೆ ನಿಮ್ಮ ಜೀವನ ಅನುಭವಗಳ ಬಗ್ಗೆ ನಮ್ಮ ಸಂಘದ UKSL ಟ್ರಸ್ಟ್ನ ಸದಸ್ಯರಿಗೆ ತಿಳಿಸ್ಕೊಟ್ರಿ. ಇಟ್ ವಾಸ್ ಅ ವಂಡರ್ಫುಲ್ ಸೆಷನ್. ಇದೇ ರೀತಿ ನಾವು ನಮ್ಮ ಸೆಷನ್ಗಳನ್ನು ಮುಂದುವರಿಸ್ತೀವಿ. ಅದೇ ರೀತಿ ಮುಂದಿನ ವಾರ ಒಂದು ನಮ್ಮ ಸಂಘದ ಶ್ರೀವತ್ಸವ ರೆಡ್ಡಿ ಅವರು ಒಂದು ಫಾಲೋ ಫಾರ್ಮ್ಲ್ಯಾಂಡ್ಸ್ ಇಶ್ಯೂಸ್ ಆ್ಯಂಡ್ ಆಪರ್ಚುನಿಟೀಸ್ ಬಗ್ಗೆ ಹೇಳ್ಕೊಡ್ಲಿದ್ದಾರೆ. ಅದನ್ನು ತಾವು ಉಳಿದವರೆಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವೆಬಿನಾರ್ಗೆ ನಾವು ಇವಾಗ ಮುಕ್ತಾಯವನ್ನು ಹೇಳೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎವ್ರಿವನ್. Thank you, sir. Thank you all. Thanks, ma'am. Thank you, sir. Thank you, everyone.